ಒಬ್ಬ ತಂದೆಯಾಗಿ, ರಾಜ್ನಾಗಿ, ಒಬ್ಬ ವ್ಯಕ್ತಿಯಾಗಿ ನೀವು ಪರ್ಸ್ನಲಿ ಈ ಒಂದು ಪಾತ್ರವನ್ನ ಯಾವ ರೀತಿ ಡಿಕೋಡ್ ಮಾಡಿದ್ರಿ? ವೆಲ್, ಫಸ್ಟ್ ನನಗೆ ಅವರು ಈ ಸಿನಿಮಾ ಕರೆದಾಗ, ಯಾಕಂದರೆ ಅವರು ಡೈರೆಕ್ಟರ್ ಬಂದ್ಬಿಟ್ಟು ಹಾರ್ದಿಕ್ ಗರ್ಜಾರ್ ಅಂತ ಅಂದ್ಬಿಟ್ಟು ನನ್ನ ಸಿಯಾ ಕೆ ರಾಮ್ ಸೀರಿಯಲ್ನಲ್ಲಿ ಒನ್ ಆಫ್ ದ ಡೈರೆಕ್ಟರ್ಸ್ ಅವರು. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಬಿಟ್ಟು ಈ ಒಂದು ಪಾತ್ರಕ್ಕೆ ಕರೆದ್ರು. ಅಂದರೆ ಎಲ್ಲರೂ ಕೂಡ ನಮ್ಮ ಕನ್ನಡದಲ್ಲಿ ಆ್ಯಕ್ಚುಲಿ ಈ ಒಂದು ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು, ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾಗಳನ್ನ ಮಾಡೋದಿಲ್ಲ. ಆಸ್ ಅನ್ ಆ್ಯಕ್ಟರ್ ನಮ್ಮನ್ನು ಎಲ್ಲಿ ಕರೆದ್ರೂ ಮಾಡ್ತೀವಿ, ಬಟ್ ಕರೆಯೋರು ಬೇಕಷ್ಟೇ. ಈ ಪಾತ್ರದಲ್ಲಿ ನೋಡಬೇಕು ಅಂದರೆ ಪ್ರೈಡು, ಅಥಾರಿಟಿ, ಎಮೋಷನ್ ಈ ಮೂರು ಲೇಯರ್ಸ್ ನಮಗೆ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ನಿಮ್ಮ ಒಂದು ಸತ್ಯಜಿತ್ ಪಾತ್ರದಲ್ಲಿ. ಒಂದೊಂದು ಪಾತ್ರ ಸಿಕ್ದಾಗ್ಲೂ ಅಷ್ಟೇ ನಾನು ತುಂಬ ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಇದನ್ನು ನಾನು ಯಾವ ರೀತಿ ಮಾಡಿದ್ರೆ ನಾನು ಐ ಕ್ಯಾನ್ ಸ್ಟ್ಯಾಂಡ್ ಔಟ್. 2 weeks ಬ್ಯಾಕ್ ಕಾಡ ರಿಲೀಸ್ ಆಯಿತು. ಐ ಆಮ್ ಶೂರ್ ಇಫ್ ಜನ ಏನಾದ್ರು ಥಿಯೇಟ್ರಿಗೆ ಹೋಗಿ ನೋಡಿದರೆ JK ತುಂಬ ಡಿಫ್ರೆಂಟಾಗಿ ನೋಡ್ತಾ ಇದ್ರು. ಹೌದು, ಬಿಕಾಸ್ ಆ ಪರ್ಫಾರ್ಮೆನ್ಸ್ ಇತ್ತು ಅದರಲ್ಲಿ. ಅನ್ಫಾರ್ಚುನೇಟ್ಲಿ ಜನ ರೀಚ್ ಆಗಿಲ್ಲ. ಕೃಷ್ಣಾವತಾರಂ ನೋಡಿದ ಮೇಲೆ ಅಂತೂ ಐ ಫೆಲ್ಟ್ ಲೈಫ್ ಇಸ್ ಸೋ ಸಿಂಪಲ್. ಲೆಟ್ಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಆರಾಮಾಗಿರೋಣ. ಓಕೆ, ಸಾವಿನ ಬಗ್ಗೆ ಯೋಚನೆ ಮಾಡೋದು ಬೇಡ, ಡೌನ್ಫಾಲ್ ಬಗ್ಗೆ ಯೋಚನೆ ಮಾಡೋದು ಬೇಡ, ಈ ಮೂಮೆಂಟ್ಗೆ ಬದುಕೋಣ ಅಷ್ಟೇ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇವತ್ತು ನನ್ನೊಟ್ಟಿಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹ್ಯಾಂಡ್ಸಮ್ ಹಂಗ್. ಇವರು ಆ್ಯಕ್ಟಿಂಗಿಗೂ ಸೈ, ಕ್ರಿಕೆಟ್ಗೂ ಸೈ, ಮಾಡಲಿಂಗೂ ಸೈ, ಎಲ್ಲರೂ ಕೂಡ ಇವ್ರನ್ನ ಪ್ರೀತಿಯಿಂದ JK ಅಂತ ಕರೀತಾರೆ. ಸೊ ನನ್ನೊಟ್ಟಿಗೆ ಇದ್ದಾರೆ ಕಾರ್ತಿಕ್ ಜೈರಾಮ್ ಅವರು. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಸ್, ಕೃಷ್ಣಾವತಾರಂ ನನಗೆ ಆ್ಯಕ್ಚುಲಿ ನೋಡಿದಾಗ ಏನನ್ನಿಸ್ತು, ತುಂಬ ಲೇಯರ್ಸ್ ಇದೆ ಈ ಒಂದು ಪಾತ್ರದಲ್ಲಿ, ಎಸ್ಪೆಷಲಿ ನಿಮ್ಮ ಒಂದು ಪಾತ್ರದಲ್ಲಿ. ಅಂದರೆ ಒಬ್ಬ ತಂದೆಯಾಗಿ, ರಾಜ್ನಾಗಿ, ಒಬ್ಬ ವ್ಯಕ್ತಿಯಾಗಿ ನೀವು ಪರ್ಸ್ನಲಿ ಈ ಒಂದು ಪಾತ್ರವನ್ನು ಯಾವ ರೀತಿ ಡಿಕೋಡ್ ಮಾಡಿದ್ರಿ? ವೆಲ್, ಫಸ್ಟ್ ನನಗೆ ಅವರು ಈ ಸಿನಿಮಾ ಕರೆದಾಗ, ಯಾಕಂದರೆ ಅವರು ಡೈರೆಕ್ಟರ್ ಬಂದ್ಬಿಟ್ಟು ಹಾರ್ದಿಕ್ ಗರ್ಜಾರ್ ಅಂತ ಅಂದ್ಬಿಟ್ಟು ನನ್ನ ಸಿಯಾ ಕೆ ರಾಮ್ ಸೀರಿಯಲ್ನಲ್ಲಿ ಒನ್ ಆಫ್ ದ ಡೈರೆಕ್ಟರ್ಸ್ ಅವರು. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಬಿಟ್ಟು ಈ ಒಂದು ಪಾತ್ರಕ್ಕೆ ಕರೆದ್ರು. ಸೊ ನನಗೆ ಫಸ್ಟ್ ಅವ್ರು ಹೇಳಿದಾಗ ಕೃಷ್ಣನ ಬಗ್ಗೆ ಅದರಲ್ಲಿ ಮೇಯ್ನ್ ವಿಲನ್ ರೋಲ್ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡೆ ಕಂಸ ಇರ್ಬೋದು ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, ಓಕೆ ಇದೊಂದು ಸತ್ಯಜಿತ್ ಅಂತ. ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಕೃಷ್ಣನ ಬಗ್ಗೆ ನನಗೆ ಗೊತ್ತಿದ್ರೆ ಕೃಷ್ಣನ ಲೀಲೆಗಳು, ಇಲ್ಲಾಂದರೆ ಮಹಾಭಾರತದಲ್ಲಿ ಕೃಷ್ಣ ಏನೇನು ಅವ್ರದ್ದು ಒಂದು ಪಾತ್ರ ಇತ್ತು ಅದೆಲ್ಲ ಗೊತ್ತಿತ್ತೆ ಹೊರತು ಈ ಒಂದು ಪಾತ್ರ ಅವರ ಮತ್ತು ಸತ್ಯಜಿತ್ ಅಂತ ಅಂದ್ಬಿಟ್ಟು, ಓಕೆ, ಸತ್ಯಭಾಮ ಅವರ ತಂದೆ. ಸೊ ಆ ಪಾತ್ರದ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಯಿತು ಇದೊಂದು ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು. ಸೊ ಅದು ಅವರು ಕಂಪ್ಲೀಟ್ ನರೇಟ್ ಮಾಡಿದಾಗ ಇದ್ರಲ್ಲಿ ತುಂಬ ವೆಯ್ಟೇಜ್ ಇದೆ ಅಂತ ಅಂದ್ಬಿಟ್ಟು ಐ ಅಕ್ಸೆಪ್ಟೆಡ್ ಫಾರ್ ದ್ಯಾಟ್ ಒನ್. ಬಟ್ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾವು ಅದನ್ನು ಎನ್ಹಾನ್ಸ್ ಮಾಡಬೇಕಲ್ಲ, ಅದಕ್ಕೆ ಸಾಕಷ್ಟು ಒಂದು ಹೋಮ್ವರ್ಕ್ಗಳು ನಡೀತು. ಸರ್, ಇವಾಗ ಈ ಎಸ್ಪೆಷಲಿ ಈ ಸತ್ಯಜಿತ್ ಅನ್ನೋ ಒಂದು ಪಾತ್ರ ನಿಮಗೆ ಸಿಗಬೇಕಾದ್ರೆ ಅಂದರೆ ಯೂಶಲಿ ಒಂದಷ್ಟು ಪ್ರಿಪ್ರೇಷನ್ಸ್ಗಳಿರುತ್ತೆ. ನೀವು ಮೈಥಾಲಜಿ ಹೆಚ್ಚಾಗಿ ನೀವು ಸ್ಟಡಿ ಮಾಡಿದ್ರೆ ಅಥವಾ ಎಮೋಷನ್ ಕಡೆ ಕೂಡ ನೀವು ಒಂದಷ್ಟು ಅಂದರೆ ಅದ್ರ ಕಡೆ ಕೂಡ ನೀವು ನೋಡ್ಕೊಂಡ್ರ ಅಂತ? ಇಲ್ಲ, ಫಸ್ಟ್ ಆಫ್ ಆಲ್ ಇವಾಗ ನಾವು ಒಂದು ಪಾತ್ರನ ಮಾಡಬೇಕಾದ್ರೆ ಅದು ಹಿಸ್ಟ್ರಿ ಇದ್ರೆ ಅದರದ್ದು. ಸೊ ನಾವು ಅದನ್ನ ಫೇಕ್ ಮಾಡಬಾರ್ದು, ಆದಷ್ಟು ಅದಕ್ಕೆ ಕ್ಲೋಸ್ ಆಗಿ ಮಾಡಕ್ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಏನೇನು ಇಮ್ಯಾಜಿನ್ ಮಾಡಿರ್ತಾರೆ ಜನ, ಇವಾಗ ಕೃಷ್ಣ ಈ ತರ ಇರ್ಬೋದು, ಅರ್ಜುನ ಈ ತರ ಇರ್ಬೋದು, ಭೀಮ ಈ ತರ ಇರ್ಬೋದು ಅಂತ ಜನರ ಮನಸ್ಸಿನಲ್ಲಿ ಒಂದು ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ನಿಯರೆಸ್ಟ್ ನಾವು ಟ್ರೈ ಮಾಡ್ಬೇಕು ಹೋಗೋದಕ್ಕೆ. ಬೇರೆ ತರ ಮಾಡಕ್ಕಾಗಲ್ಲ, ಒಬ್ಬ ಜೋಕರ್ ತರ ಮಾಡಕ್ಕಾಗಲ್ಲ ಆ ಒಂದು ಕ್ಯಾರೆಕ್ಟರ್ನ. ಶಕುನಿ ಅಂದ್ರೆ ಶಕುನಿ ತರನೇ ಹೋಗ್ಬೇಕೆ ಹೊರತು ಶಕುನಿ ಒಬ್ಬ ಪವರ್ಫುಲ್ ಸ್ಟ್ರಾಂಗ್ ಹೆಡೆಡ್ ತರ ಮಾಡಕ್ಕಾಗಲ್ಲ. ಸೊ ಈ ಒಂದು ಸತ್ಯಜಿತ್ ಅವ್ರು ಹೇಳಿದಾಗ ಅವರು ಸಿಂಪಲ್ ನನಗೆ ಹೇಳಿದ್ದು, ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿ ಕೃಷ್ಣನ್ಗೆ ಅಗೇನ್ಸ್ಟ್ ನಿಂತ್ಕೊಂತಾನೆ. ಓಕೆ, ಅಂದರೆ ಎಷ್ಟು ಪವರ್ಫುಲ್ ಇರ್ಬೋದು. ಸೊ ಆ ಪವರ್ನ ನಾನು ಕಿರ್ಚಾಡೋದ್ರಲ್ಲಿ ತೋರಿಸ್ಬಾರ್ದು, ಸಟಲ್ಡ್ ಆಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಓಕೆ, ಸೊ ಯಾಕಂದರೆ ನಾವು ಕಿರ್ಚಾಡಿದ್ರೇ ಗೆಲ್ಲಲ್ಲ ಯಾವಾಗಲೂ ಒಂದು ಕಾನ್ವರ್ಸೇಷನ್ನ. ಓಕೆ, ಸತ್ಯ ಇರಬೇಕು ಅದರಲ್ಲಿ. ಸೊ ಒಬ್ಬ ಸತ್ಯಜಿತ್ತು ಈ ಒಂದು ಸಿನಿಮಾದಲ್ಲಿ ಅವನ ಗೆಲುವು ಇಂಪಾರ್ಟೆಂಟು. ಓಕೆ, ಯಾಕಂದರೆ ಒಂದು ಶಮಂತಕ್ ಮಣಿನ ಅವನು ಪಡ್ಕೊಂಡಿದ್ದಾನೆ, ತಪಸ್ ಮಾಡ್ಬಿಟ್ಟು ಸೂರ್ಯನ ಹತ್ರ ತಪಸ್ ಮಾಡ್ಬಿಟ್ಟು ತೊಗೊಂಡಿದ್ದಾನೆ ಅಂತ ಅಂದರೆ ಎಷ್ಟು ಪವರ್ಫುಲ್ ಆ ಪರ್ಸನ್ ಇರ್ಬೋದು. ಅರ್ಥ ಆಯ್ತಾ? ಯಾರು ನಾರ್ಮಲ್ ಪರ್ಸನ್ಸ್ ಮಾಡೋಕ್ಕಾಗಲ್ಲ. ಸೊ ಆ ಕ್ಯಾರೆಕ್ಟರ್ ತುಂಬ ವೆಯ್ಟೇಜು. ಸೊ ಒಂದು ಆ ಪೊಸಿಷನ್ಗೆ ಹೋದ್ಮೇಲೆ ಸೆಟಲ್ಡ್ ಆಗಿರಬೇಕು. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡಿದೆ. ಇನ್ಫ್ಯಾಕ್ಟ್ ಯಾಕಂದರೆ ನನಗೆ ಗೊತ್ತಿಲ್ಲ, ಸತ್ಯಜಿತ್ ಬಗ್ಗೆ ನಾನು ಎಲ್ಲೂ ನೋಡಿಲ್ಲ.
ಅಟ್ಲೀಸ್ಟ್ ಸಿನಿಮಾ ನಾನು ಹಳೇದು ನೋಡಿದ್ದು ನಾನು ಓಕೆ ಈ ಥರ ಇರ್ಬೋದು ಅಂತ. ಬಟ್ ಇದನ್ನು ಬರೀ ನಾನು ಓದಿದ್ದೆ ಓಕೆ. ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ಓಕೆ ಸತ್ಯಜಿತ್ ಹಿಂಗೆ ಅಂತ ನೋಡಿಕೊಂಡು ಟ್ರೈ ಮಾಡಿದ್ದು ನನ್ನ ಪ್ರಕಾರದಲ್ಲಿ. ವಿಜುವಲ್ಸ್ಗಳೆಲ್ಲ ಆ್ಯಕ್ಚುಲಿ ಒಂದಷ್ಟು ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೆ ಇವಾಗ. ನೋಡಿದಾಗ ಅಂದರೆ ನೀವು ನಡ್ಕೊಂಡು ಬರೋ ಒಂದು ಶೈಲಿ ಆಗಿರ್ಬೋದು ಅಥವಾ ನಿಮ್ಮ ಕಣ್ಣಲ್ಲೇ ನೀವು ಮಾತಾಡೋ ಅಂಥದ್ದು ಇವೆಲ್ಲವೂ ಕೂಡ ನಮಗೆ ಅಂದರೆ ರಿಯಲಿ ಸತ್ಯಜಿತ್ ಅವ್ರು ಹಿಂಗೆ ಇದ್ರಾ ಅನ್ನೋ ಅಷ್ಟು ನಮಗೆಲ್ಲ ಕನೆಕ್ಟ್ ಆಗುತ್ತೆ. ನೀವು ಹೇಳ್ದಂಗೆ ಯೂಶಲಿ ಡೈಲಾಗಿಂತ ಹೆಚ್ಚು ನಾವು ಕಣ್ಣಲ್ಲಿ ನಾವು ಜಾಸ್ತಿ ಎಕ್ಸ್ಪ್ರೆಷನ್ಸ್ಗಳನ್ನ ತೋರಿಸ್ಬೇಕಾಗುತ್ತೆ. ಇದು ಒಬ್ಬ ಆ್ಯಕ್ಟರ್ಗೆ ತುಂಬ ಚಾಲೆಂಜಿಂಗ್ ಸರ್. ಈ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾವಣನ ಪಾತ್ರನೂ ಆಗಿರ್ಬೋದು, ಈ ಪಾತ್ರನೂ ಆಗಿರ್ಬೋದು, ಅದನ್ನು ಯಾವ ರೀತಿ ನೀವು ಅಂದರೆ ಈ ಕಣ್ಣಲ್ಲಿ ನೀವು ಅಂದರೆ ನಿಮ್ಮ ಅಂದರೆ ಅಭಿನಯ ಮಾಡೋದನ್ನ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೋತೀರಾ ಅಂತ? ನಾನು ದೇವರನಲ್ಲಿ ಏನು ಪ್ರಾಕ್ಟೀಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನನಗೆ ಏನಂದ್ರೆ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಇವಾಗ ರಾವಣನ್ ಪಾತ್ರ ಮಾಡಿದಾಗ ಅವರು ನನ್ನ ಸೆಲೆಕ್ಟ್ ಮಾಡಿದ್ರು, ನಿಖಿಲ್ ಸಿನ್ಹಾ ಅಂತ ಅಂದ್ಬಿಟ್ಟು ಮೇನ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರು. ಅವ್ರು ನನ್ನ ಹೆಂಗ್ ಸೆಲೆಕ್ಟ್ ಮಾಡಿದಂತ ಅಂದ್ರೆ ನಾನು ಸ್ಕ್ರೀನ್ ಟೆಸ್ಟ್ ಕಳಿಸಿದೆ, ಅದನ್ನ ನೋಡಿ ಸೆಲೆಕ್ಟ್ ಮಾಡಲಿಲ್ಲ. ನನ್ನ ಲುಕ್ಕು ಅದನ್ನ ನೋಡಿ ಸೆಲೆಕ್ಟ್ ಮಾಡಲಿಲ್ಲ. ಅವ್ರು ಒಂದೇ ಅಂದ್ರು, ನಾನು ನಿನ್ನ ಸೆಲೆಕ್ಟ್ ಮಾಡಿದ್ದು ಬರೀ ನಿನ್ನ ಕಣ್ಣು ಹೋಗ್ಬಿಟ್ಟು, ನನಗೆ ಆ ಕಣ್ಣಲ್ಲಿ ರಾವಣನ ಕಣ್ಣು ಹಿಂಗಿದೆ ಅಂತ ನನಗೆ ಅನಿಸ್ತು, ಅದಕ್ಕೆ ನೀನು ಸೆಲೆಕ್ಟ್ ಮಾಡಿದ್ದು ಅಂತ. ಸೊ ಇದನ್ನ ನೋಡಿದ್ರೆ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ಸ್ ಓಕೆ ನಾನು ಸತ್ಯಜಿತ್ ಒಬ್ಬನ ಪಾತ್ರ ಮಾಡಿಸ್ತಾ ಇದ್ದೀನಿ ಅಂತ ಇತ್ತು. ಓಕೆ JK ಪರ್ಫಾರ್ಮ್ ಮಾಡ್ತಾನೆ, ಅವ್ರಿಗೆ ಕಾನ್ಫಿಡೆನ್ಸು. ಬಟ್ ನಾನು ನೋಡಿದ್ದು ಕ್ಯಾಮ್ರಾಮನ್ ಪಾಯಿಂಟ್ ಆಫ್ ವ್ಯೂ. ಕ್ಯಾಮ್ರಾಮನ್ ಬಂದ್ಬಿಟ್ಟು ಆಂಕಾ ಬೋಸ್ ಅಂತ ಅಂದ್ಬಿಟ್ಟು ತುಂಬ ಸಾಕಷ್ಟು ಸಿನಿಮಾದಲ್ಲಿ ದೊಡ್ಡ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಅವ್ರು ಶಾರ್ಟ್ ಇಟ್ಟಾಗ ಟೈಟ್ ಶಾರ್ಟ್ಸ್ ನನಗೆ. ಅವ್ರು ಹೇಳಿದ್ರು ಡೈರೆಕ್ಟ್ರಿಗೆ, ನಾನು ಇವ್ರದ್ದು ಟೈಟ್ ಇಡ್ತೀನಿ, ಐಸ್ ಟೈಟು, ಯಾಕಂದರೆ ಇವ್ರದ್ದು ಕಣ್ಣೇ ಎಮೋಟ್ ಮಾಡಿಬಿಡುತ್ತೆ ದ್ಯಾನ್ ಟೆಲಿಂಗ್ ಅ ಡೈಲಾಗ್ ಅಂತ ಅಂದರು. ಸೊ ಒಬ್ಬ ಸಿನಿಮಾಟೋಗ್ರಾಫರ್ ಹಂಗೆ ಹೇಳಿದಾಗ ಒಬ್ಬ ಆಕ್ಟರ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಹೌದು, ನೀನು ಚೆನ್ನಾಗಿದೆಯಾ ಅಂತ ಯಾರು ಹೇಳಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಓ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರು ಹಂಗೆ ಹೇಳಿದಾಗ ಓಕೆ, ಸೊ ನನ್ನ ಕಣ್ಣಿಂದ ಎಮೋಟ್ ಮಾಡ್ಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ಸೊ ನಾನು ಅದ್ರ ಬಗ್ಗೆ ಕಾನ್ಷಿಯಸ್ ಆಗಲಿಲ್ಲ, ಬಟ್ ನನ್ನ ಪಾಡಿಗೆ ನಾನು ಆ್ಯಕ್ಟಿಂಗ್ ಮಾಡಿದೆ, ಅವ್ರು ಕ್ಯಾಪ್ಚರ್ ಮಾಡ್ಕೊತಾ ಇದ್ರು. ಸೊ ಈ ಸಿನಿಮಾದಲ್ಲಿ ನೀವು ಕಂಪ್ಲೀಟ್ ಸಿನಿಮಾದಲ್ಲಿ ನೋಡಿದ್ರೆ ಕಂಪ್ಲೀಟ್ ಟೈಟ್ ಶಾರ್ಟ್ಸ್ ಇಟ್ಟಿದ್ದಾರೆ ನನಗೆ. ಹೌದು. ಆ್ಯಂಡ್ ಒಬ್ಬ ಆ್ಯಕ್ಟರ್ಗೆ ಅದೇ ಗೆಲುವು. ಯಾವಾಗ ಟೈಟ್ ಶಾರ್ಟ್ಸ್ ಇರ್ತಾರಲ್ವಾ, ದಟ್ ಮೀನ್ಸ್ ಟು ಸೇ ಹಿ ಈಸ್ ಪರ್ಫಾರ್ಮಿಂಗ್ ಅಂತ. ಹೌದು, ಆ ಪರ್ಫಾರ್ಮೆನ್ಸ್ ಕ್ಯಾಪ್ಚರ್ ಆಗುತ್ತಲ್ವಾ, ಅಂದರೆ ಕಂಪ್ಲೀಟ್ ಆಗಿ. ಹಾಗೆಯೇ ಒಂದಷ್ಟು ಕಮೆಂಟ್ಸ್ಗಳು ನೋಡ್ತಿದೆ ಸರ್, ಅಂದರೆ ಎಲ್ಲರೂ ಕೂಡ ನಮ್ಮ ಕನ್ನಡದಲ್ಲಿ ಆ್ಯಕ್ಚುಲಿ ಒಂದು ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು, ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾಗಳನ್ನ ಮಾಡೋದಿಲ್ಲ ಈ ಥರ. ಆಮೇಲೆ ಅಂದರೆ ಒನ್ ಆಫ್ ದಿ ಜೆಮ್ ಆಫ್ ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ ಬಾಲಿವುಡ್ಗೆ ಹೋಗ್ಬಿಟ್ಟಿದ್ದಾರೆ, ದಯವಿಟ್ಟು ಕನ್ನಡದಲ್ಲಿ ಕೂಡ ಮಾಡಿ, ಈ ಥರ ಎಲ್ಲ ಕಮೆಂಟ್ಸ್ಗಳು ನೋಡಿದಾಗ ನಮ್ಗೆ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಎಲ್ಲಿ ನಮ್ಮ ಇಂಡಸ್ಟ್ರಿನ ಬಿಟ್ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ತಿರೋ ಅನ್ನೋ ಅಂಥದ್ದು. ಇಲ್ಲ, ಏನಂದ್ರೆ ನಮ್ಗೆಲ್ಲ ಅವಕಾಶ ಸಿಗ್ತಾ ಇದೆ ಅಲ್ಲಿ ಮಾಡಬೇಕು. ಒಬ್ಬ ಆರ್ಟಿಸ್ಟ್ಗೆ ಏನು ಗೊತ್ತಾ, ಅವನಿಗೆ ಜಾಸ್ತಿ ಕೆಲಸ ಮಾಡ್ಬೇಕಂತ ಒಂದು ಆಸೆ ಇರುತ್ತೆ, ದಿನಾಗ್ಲೂ ಬ್ಯುಸಿ ಇರ್ಬೇಕಂತ ಒಂದು ಆಸೆ ಇರುತ್ತೆ. ಓಕೆ, ಅದು ಪ್ಯಾಷನ್. ಇವಾಗ ನಾನು ನಾರ್ಮಲ್ ಕೆಲ್ಸಕ್ಕೆ ಹೋಗೋದಕ್ಕಿಂತ ನೀವು ಒಬ್ಬ ಆ್ಯಕ್ಟರ್ನ ಕೇಳಿ, ಅವ್ರಿಗೆ 24/7 ಬೇಕಾದ್ರೆ ಕೆಲಸ ಮಾಡೋಕ್ಕೂ ರೆಡಿ ಇರ್ತಾರೆ. ಬಿಕಾಸ್ ದಟ್ ಮೇಕ್ಸ್ ದೆಮ್, ಅವ್ರಿಗೆ ಅಷ್ಟು ಪ್ರೀತಿ ಇರುತ್ತೆ. ಬಟ್ ನಾವು ಕಾರ್ಪೊರೇಟ್ ವರ್ಲ್ಡ್ಗೆ ಹೋದ್ರೆ ಯಾವಾಗ ನಾವು 5:30ಗೆ ಟೈಮ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀವಿ. ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಪ್ರೊಫೆಷನ್ ಆಲ್ ಟುಗೆದರ್. ಸೊ ನನಗೆ ಇವಾಗ ಅವಕಾಶ ಅಲ್ಲಿ ಅಂತ ಒಂದು ದೊಡ್ಡ ಅವಕಾಶ ಸಿಗ್ತಾ ಇದೆ ಅಂದಮೇಲೆ 100% ಹೋಗಿ ಮಾಡಬೇಕು. ನಮ್ಗೆ ಎಲ್ಲಿ ಕರೆದ್ರೂ ನಾವು ಮಾಡ್ತೀವಿ. ಆಸ್ ಅನ್ ಆ್ಯಕ್ಟರ್ ನಮ್ಮನ್ನು ಎಲ್ಲಿ ಕರೆದ್ರೂ ಮಾಡ್ತೀವಿ, ಬಟ್ ಕರಿಯೋರು ಬೇಕಷ್ಟೇ. ಕರಿಯೋರ್ಬೇಕು, ಎಕ್ಸಾಕ್ಟ್ಲಿ. ಹೌದು, ನಮ್ಮ ಕೆಲಸ ನಾವು ಮಾಡ್ತೀವಿ, ಬಟ್ ಕರಿಯೋರಿದ್ರೆ 100% ಕನ್ನಡ ಆಗಿರ್ಬೋದು ಇಲ್ಲ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ನಾವು ವಿಲ್ ಗಿವ್ ಹರ್ 100%. ಎಕ್ಸಾಕ್ಟ್ಲಿ. ಮತ್ತೊಂದೇನೆಂದರೆ, ನಾನು ಈ ಪಾತ್ರದಲ್ಲಿ ನೋಡಬೇಕು ಅಂದರೆ ಪ್ರೈಡು, ಅಥಾರಿಟಿ, ಎಮೋಷನ್, ಈ 3 ಲೇಯರ್ಸ್ ನಮಗೆ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ನಿಮ್ಮ ಒಂದು ಸತ್ಯಜಿತ್ ಪಾತ್ರದಲ್ಲಿ. ಅಂದರೆ ಈ 3 ಎಮೋಷನ್ಸ್ ನಿಮ್ಮನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಓವರ್ ದ ಅಂದರೆ ಮೆನಿ ಇಯರ್ಸ್. ಆವಾಗ ಒಂದು ಲೇಯರ್ಡ್ ಪರ್ಫಾರ್ಮರ್ ಆಗಿ ನೀವು ಎವಾಲ್ವ್ ಆಗಿದ್ದೀರಾ. ಆವಾಗ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಕೃಷ್ಣಾವತಾರಂ ತಗೊಳ್ಳೋಣ, ಕೃಷ್ಣಾವತಾರಂವರೆಗೂ ಕೂಡ ಲೇಯರ್ಡ್ ಪರ್ಫಾರ್ಮ್ ಆಗಿ ಎವಾಲ್ವ್ ಆಗ್ತಾ ಬಂದಿದ್ದೀರಾ. ಸೊ ಈ 3ನ್ನ ನೀವು ಅಂದರೆ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಸರ್? ಒಂದೊಂದು ಪಾತ್ರ ಸಿಗ್ದಾಗ್ಲೂ ಅಷ್ಟೇ ನಾನು ತುಂಬ ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಇದನ್ನ ನಾನು ಯಾವ ರೀತಿ ಮಾಡಿದ್ರೆ ನಾನು ಐ ಕ್ಯಾನ್ ಸ್ಟ್ಯಾಂಡ್ ಔಟ್. ಓಕೆ, ಐ ಕ್ಯಾನ್ ರೀಚ್ ಪೀಪಲ್, ಆ ಜನಕ್ಕೆ ಹಿಂಗೆ ತಲುಪಿಸ್ಬೋದು ಆ ಒಂದು ಪಾತ್ರನ ಅಂತ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ಆ ಒಂದು ಕೊಡ್ಬೇಕಾದ್ರೆ ಐ ಥಿಂಕ್ ಸೊ ಡೈರೆಕ್ಟರ್ಗೆ ಗೊತ್ತಾಗೋಗ್ಬಿಡುತ್ತೆ. ಓಕೆ, ದೇ ಗಿವ್ ಮಿ ದಟ್ ಫ್ರೀಡಮ್ ಟು. ಆ ಫ್ರೀಡಮ್ ಕೊಟ್ಟಾಗಿದೆಯಲ್ಲ, ನಾವು ಪರ್ಫಾರ್ಮ್ ಮಾಡ್ಬೋದು. ಸೊ ಇದು ನನ್ನ ನನ್ನ ಐ ಶುಡ್ ಬಿ ವೆರಿ ಲಕ್ಕಿ. ಅಂತಂತ ಒಂದೊಂದು ಪಾತ್ರಗಳು ನನಗೆ ಸಿಕ್ತು. ಓಕೆ, ಆಸ್ ಯು ಟೋಲ್ಡ್ ದಟ್ ಆ ಲೇಯರ್ಸ್ ಇದೆಯಲ್ಲ, ಆ ಥರ ಒಂದು ಚೇಂಜ್ ಆಫ್ ಲೇಯರ್ಸ್ ನನಗೆ ಸಿಗ್ತಾ
ಹೋಯ್ತು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ದು 2 weeks ಬ್ಯಾಕ್ ಕಾಡ ರಿಲೀಸ್ ಆಯ್ತು. ಐ ಆಮ್ ಶೂರ್ ಇಫ್ ಜನ ಏನಾದ್ರು ಥಿಯೇಟರ್ಗೆ ಹೋಗಿ ನೋಡಿದ್ರೆ JKನ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ರು. ಹೌದು, ಬಿಕಾಸ್ ಆ ಪರ್ಫಾರ್ಮೆನ್ಸ್ ಇತ್ತು ಅದರಲ್ಲಿ. ಅನ್ಫಾರ್ಚುನೇಟ್ಲಿ ಜನ ರೀಚ್ ಆಗಲಿಲ್ಲ, ಗೋ ಅಂಡ್ ವಾಚ್. ಸೊ ನಾನು ಹೇಳೋದು ಹೋಗಿ ನೋಡಬೇಕು, ಜನ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಪರ್ಫಾರ್ಮ್ ಮಾಡ್ತೀವಿ. ಇವಾಗ ಈ ಒಂದು ಸತ್ಯಜಿತ್ ಪಾತ್ರ ಮಾಡಿದಾಗ್ಲೂ ಅಷ್ಟೇ, ಇಫ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಒಂದು ಪಾತ್ರ ಅಪ್ಸ್ ಅಂಡ್ ಡೌನ್ಸ್ ಇದೆ ಆ ಒಂದು, ಬಿಕಾಸ್ ಈಸ್ ಹ್ಯೂಮನ್. ಹೌದು, ಕರೆಕ್ಟ್. ಈಸ್ ಹ್ಯೂಮನ್. ನಾವು ಇವಾಗ ನಿಜ ಜೀವನದಲ್ಲಿ ಹೆಂಗೆ ಸಡನ್ ಆಗಿ ಖುಷಿಯಾಗಿರ್ತೀವಿ, ಸಡನ್ ಆಗಿ ಡ್ರಾಪ್ ಆಗುತ್ತೆ ನಮ್ದು, ಎಕ್ಸಾಕ್ಟ್ಲಿ ಎನರ್ಜಿ ಡ್ರಾಪ್ ಆಗುತ್ತೆ. ಅದನ್ನ ಸಿನಿಮಾದಲ್ಲಿ ನಾವು ತೋರಿಸ್ಬೇಕು. ಸೊ ಅದ್ರಲ್ಲಿ ಪ್ರಯತ್ನ ಪಡ್ತೀನಿ, ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಐ ಟ್ರೈ ಟು ಲೀವ್ ಫಾರ್ ದಟ್ ಕ್ಯಾರೆಕ್ಟರ್. ವಂಡರ್ಫುಲ್ ಸರ್. ಆಮೇಲೆ ನೀವು ಹೇಳಿದ್ರೆ ಆ್ಯಕ್ಚುಲಿ ಏನಂದರೆ ಈ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಜನರಿಗೆ ಏನಾದ್ರು ರಾಮ ಅಂದರೆ ರಾಮ ಹೀಗಿರ್ತಾರೆ ಅನ್ನುವಂಥ ವಿಜುವಲ್ ಆಲ್ರೆಡಿ ಅವ್ರಿಗಿರುತ್ತೆ. ಕೃಷ್ಣ ಅಂದರೆ ಕೃಷ್ಣ ಈ ರೀತಿ ಇರ್ಬೋದು, ರಾವಣ ಈ ರೀತಿ ಇರ್ಬೋದು ಅಂತ. ಇವಾಗ ನಿಮ್ಮ ಸತ್ಯಜಿತ್ ಕ್ಯಾರೆಕ್ಟರ್ ಕೂಡ ಅಂದರೆ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ನೀವು ನಿಮ್ಮ ಓನ್ ಇಂಟರ್ಪ್ರಿಟೇಷನ್ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳೋ ಅಷ್ಟು ಫ್ರೀಡಮ್ ಇತ್ತಾ ಅಂತ ಈ ಸಿನಿಮಾದಲ್ಲಿ ಎಸ್ಪೆಷಲಿ? ಎಸ್, ತುಂಬಾ ಫ್ರೀಡಮ್ ಇತ್ತು. ಅವ್ರು ನನಗೆ ಬಿಟ್ಬಿಟ್ಟಿದ್ರು ಡೈರೆಕ್ಟ್ರು. ಮತ್ತೆ ಬಿಕಾಸ್ ಅವರು ಫಸ್ಟೇ ಕಾನ್ಫಿಡೆನ್ಸ್ ಕೊಟ್ಬಿಟ್ರು, JK ನಾನು ನಿಮ್ಗೇನು ಹೇಳಲ್ಲ, ಬಿಕಾಸ್ ಯಾಕೆ ರಾಮ್ ನಾನು ನೋಡ್ಬಿಟ್ಟಿದ್ದೀನಿ, ನಿಮ್ಮಂತ ಒಬ್ಬ ವರ್ಸಟೈಲ್ ಆಕ್ಟರ್ ನಾನು ನೋಡಿಲ್ಲ, ನೀವು ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತೀರಾ. ಓಕೆ, ಡೈಲಾಗ್ಸ್ ಬಗ್ಗೆ ಎಲ್ಲ ಡೈಲಾಗ್ ದೊಡ್ಡ ಡೈಲಾಗ್ ಇದರಲ್ಲಿ ಇದ್ದಿದ್ದು. ಯಾಕಂದ್ರೆ ಕೃಷ್ಣನ್ಗೆ ಜೊತೆನೇ ನಂದು ಮ್ಯಾಕ್ಸಿಮಮ್ ಸೀನ್ಸ್ ಇರೋದು. ಓಕೆ, ಅಂಡ್ ಅದು ಆ ಡ್ರಾಮಾ ಮಾಡಬೇಕಲ್ವಾ, ಸೊ ಅದನ್ನು ನನ್ನನ್ನು ಬಿಟ್ಬಿಟ್ಟಿದ್ರು. ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಯಾವ ಡೈಲಾಗ್ ಟರ್ನ್ ಮಾಡ್ತೀನಿ, ಯಾವ ಡೈಲಾಗ್ಗೆ ಲುಕ್ ಕೊಡ್ತೀನಿ, ಯಾವ ಡೈಲಾಗ್ನಲ್ಲಿ ಟೈಮ್ ತೊಗೊತೀನಿ ಪಾಸು, ಅದನ್ನೆಲ್ಲ ನನಗೆ ಬಿಟ್ಬಿಟ್ಟಿದ್ರು. ಹಂಗೆ ಬಿಟ್ಟಾಗೆ ಯು ಆಸ್ ಅನ್ ಆ್ಯಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ. ಹೌದು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅಂಡ್ ಇದು ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟ್ರು ಹಾರ್ದಿಕ್ನವ್ರಿಗೆ. ಲೈಕ್ ನನಗೆ ಅಷ್ಟೊಂದು ಫ್ರೀಡಮ್ ಕೊಟ್ಬಿಟ್ಟಿದ್ರು. ಆಮೇಲೆ ನನ್ನನ್ನು ಅಷ್ಟು ಚೆನ್ನಾಗಿ ನಾನು ಮಾಡೋದನ್ನು ಎಷ್ಟು ಚೆನ್ನಾಗಿ ಆ ಸಿನಿಮಾಟೋಗ್ರಫರ್ ಅಬ್ಸರ್ವ್ ಮಾಡಿದ್ರು. ಮಾಡ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನನಗೆ ಕರೆಕ್ಟಾಗಿ ಆ ಟೈಟ್ ಶಾರ್ಟ್ಸ್ ಇಟ್ಟರು. ಇಟ್ ವಾಸ್ ಸೋ ಬ್ಯೂಟಿಫುಲ್, ಅದೇ ದಟ್ ಈಸ್ ಕಾಲ್ಡ್ ಅಸ್ ಟೀಮ್ ವರ್ಕ್. ಹೌದೌದು. ಓಕೆ, ರಾದರ್ ದ್ಯಾನ್ ಒಬ್ಬ ನಿಂತ್ಕೊಂಡು ನೀನು ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂದಾಗ ನೀನು ಹಿಂಗೆ ಇಟ್ಕೊಂಡಾಗ ಆಗೋಗ್ಬಿಡುತ್ತೆ. ಹೌದು, ನಿಮ್ಮಿಂದ ಅದು ಈಚೆ ಬರೋದಿಲ್ಲ. ಕರೆಕ್ಟ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಾರ್ದಿಕ್. ಎಸ್ಪೆಷಲಿ ಇವಾಗ ನೀವು ಹೇಳ್ತಾ ಇರೋಂಗೆ ಸರ್, ಅಂದರೆ ಈ ಲೆವೆಲ್ಗೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ, ಆ ಟೈಟ್ ಶಾರ್ಟ್ಸ್ ಇಟ್ಟಾಗ, ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಕ್ಲಿಯರ್ಲಿ ಆಡಿಯನ್ಸ್ಗೆ ವಿಸಿಬಲ್ ಆಗಿರುತ್ತೆ. ಹಾಗೆಯೇ ಡೈರೆಕ್ಟರ್ ಕೂಡ ಅಷ್ಟೇ ಒಂದು ಸ್ವಾತಂತ್ರ್ಯ ಫ್ರೀಡಮ್ನ ಕೊಡಬೇಕು. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಟೈಟ್ ಶಾರ್ಟ್ ಇಲ್ಲ ಅಂದರೆ ನೀವು ಅವ್ರು ಇಟ್ಟಿಲ್ಲ ಅಂತ ಬಂದಾಗ ಜನರಿಗೆ ಗೊತ್ತೂ ಆಗೋದಿಲ್ಲ ಪ್ರಾಬಬ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ರಾಜಮೌಳಿ ಸರ್ ಅಂತ ಒಬ್ಬ ಬಿಗ್ ಡೈರೆಕ್ಟರ್. ನಾನು ಅವಾಗ ಈಗ ಮಾಡಿದೆ. ಈಗದಲ್ಲಿ ಓಪನಿಂಗ್ ಶಾಟ್ ಸುದೀಪ್ ಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು. ನಮ್ಮ ಬರೀ ಕನ್ನಡ ರಿಲೀಸ್ಗೆ ಮಾತ್ರ ಅದಿತ್ತು. ಓಕೆ, ನಾಟ್ ಆಲ್ ಓವರ್ ಇಂಡಿಯಾ, ಬರೀ ಕನ್ನಡ ರಿಲೀಸ್ಗೆ ಮಾತ್ರ ನಾನು ಅದರಲ್ಲಿ ಇದ್ದೆ. ನಾನು ಒಂದಿನ ಹೋಗಿ ಶೂಟ್ ಮಾಡಿದ್ದು ನಾನು. ಸೊ ಅಲ್ಲಿಗೆ ಹೋದಾಗ ನನಗೆ ಸರ್ ರಾಜಮೌಳಿ ಸರ್ ಗೊತ್ತಿರಲಿಲ್ಲ. ಆ ಟೈಮ್ನಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಆಫೀಸು, ರಜಾ ಸಿಗೋದು ಕಷ್ಟ. ಸೊ ಒಂದೇ ಒಂದು ದಿವಸ ಶೂಟಿಂಗ್ ಅಂತ ಕರೆದ್ರು ಸುದೀಪ್ ಸರ್, ಒಂದು ರೋಲ್ ಇದೆ ಮಾಡು ಅಂತ. ನನಗೆ ಇದು ಇಟ್ಸ್ ಬಿಗ್ ಮೂವಿ ಅಂತಾನು ಗೊತ್ತಿಲ್ಲ. ನನಗೆ ಹೋದೆ, ರಾಜಮೌಳಿ ಸರ್ನ ಇದರಲ್ಲಿ ಶಾರ್ಟ್ನಲ್ಲಿ ಮೀಟ್ ಮಾಡಿದೆ. ಅವರು ಬಂದ್ಬಿಟ್ಟು ದಿಸ್ ಇಸ್ ದ ಡೈಲಾಗ್ JK ಅಂತ. ಓಕೆ ಸರ್, ಯು ಪ್ಲೀಸ್ ನೀವು ಒಂದ್ಸತಿ ಮಾಡಿ ನೋಡಿ, ಅದು ಓಕೆ ಆದರೆ ನಾನು ಏನಾಯ್ತು ಚೇಂಜಸ್ ಅಂತ ದೊಡ್ಡ ಡೈರೆಕ್ಟರ್ ಈ ಕುಡ್ ಹ್ಯಾವ್ ಟೋಲ್ಡ್ ನನಗೆ ಹಿಂಗೆ ಬನ್ನಿ ಹಂಗೆ ಹೇಳಿ ಡೈಲಾಗ್ ಅಂತ ಹೇಳ್ಬೋದು. ಜಸ್ಟ್ ಟೋಲ್ಡ್ ಒಂದ್ಸತಿ ಮಾಡಿ ತೋರಿಸ್ಬಿಡಿ. ಐ ಜಸ್ಟ್ ಡಿಡ್ ಇಟ್. ಇಟ್ ವಿಲ್ ಪರ್ಫೆಕ್ಟ್, ನೋ ಚೇಂಜಸ್. ಓನ್ಲಿ ಒನ್ ಥಿಂಗ್ ಇಸ್ ಕ್ಯಾಮ್ರಾಮ್ಯಾನ್ ಸೆಂಟಿಲ್ ಅವ್ರದ್ದು ಕನ್ನಡಕ ತೆಗೆದ್ರು, ರೇಬನ್ನು ಹಾಕೊಳ್ಳಿ, ಇದನ್ನು ತೆಗೆದ್ಬಿಟ್ಟು ಬನ್ನಿ ಅಂತ ಅಂದರು. ದಟ್ಸ್ ದ ಡೈರೆಕ್ಟರ್. ಇಮ್ಯಾಜಿನ್ ನಾನು ಅಲ್ಲಿ ಎದುರುಕೊಂಡು ರಾಜಮೌಳಿ ಸರ್ ಮಾಡ್ತಾ ಇದ್ದಾರೆ ಅಂತ ಎದುರುಕೊಂಡು ನಾನು ಪಾತ್ರ ಮಾಡಿದರೆ ಇಟ್ ವುಡ್ ಹ್ಯಾವ್ ಗಾನ್ ಫಾರ್ ಅ ವೇಸ್ಟ್. ದಿಸ್ ಇಸ್ ದ ಡೈರೆಕ್ಟರ್ ವಿಷನ್. ಹಂಗಿರಬೇಕು, ಒಬ್ಬ ಆರ್ಟಿಸ್ಟಿಗೆ ಬಿಡಬೇಕು ಪರ್ಫಾರ್ಮರ್. ಇಲ್ಲಾಂದರೆ ನೀನು ತೊಗೊತಾ ಇರೋದೇ ತಪ್ಪು. ಅದಕ್ಕೆ ಸ್ಕ್ರೀನ್ ಟೆಸ್ಟ್ ಮಾಡಿಸ್ತಾರೆ. ಹೌದು, ಸ್ಕ್ರೀನ್ ಟೆಸ್ಟ್ ಮಾಡಿ ಇದು ಕಾಸ್ಟಿಂಗ್ ಡೈರೆಕ್ಟರ್ಸ್ ನೋಡ್ತಾರೆ. ಇವಾಗ ನಾವು ಬಾಂಬೆನಲ್ಲಿ ನಾನು ಎಷ್ಟು ಸ್ಕ್ರೀನ್ ಟೆಸ್ಟ್ಗಳು ಕೊಟ್ಟಿದ್ದೀನಿ. CRK ರಾಮ್ಗೂ ಅಷ್ಟೊಂದು ಸ್ಕ್ರೀನ್ ಟೆಸ್ಟ್ಗಳು ಆವ್ ಗಿವನ್. ಸಾವಿರಾರು ಜನ ಕೊಟ್ಟಿದ್ರು ಅಲ್ಲಿ. ಬಟ್ ದೇ ವಿಲ್ ಸಿ ಈ ಕ್ಯಾರೆಕ್ಟರ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ದೆನ್ ಓನ್ಲಿ ಆ ಒಂದು ಕ್ಯಾರೆಕ್ಟರ್ ಫೇಮಸ್ ಆಗುತ್ತೆ. ಹೌದೌದು. ರಾಜಮೌಳಿ ಸರೇ ಹೇಳ್ದಂಗೆ ಒಬ್ಬ ಡೈರೆಕ್ಟರ್ಗೆ 100% ವಿಷನ್ ಇರುತ್ತೆ. 75% ವಿಷನ್ ಸ್ಕ್ರೀನ್ ಮೇಲೆ ತಂದ್ರೆ ಆ ಒಂದು ಡೈರೆಕ್ಟರ್ ಗೆದ್ದಂಗೆ ಅಂತ ಫಿಲಮ್ ಮೇಕರು. ಇವಾಗ ನೀ ಕೃಷ್ಣಾವತಾರಮಗೆ ಬರೋದಾದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಹಾರ್ದಿಕ್ ಸರ್ ಎಷ್ಟು % ತಂದಿದ್ದಾರೆ ಸ್ಕ್ರೀನ್ ಮೇಲೆ?
ಫುಲ್ ಐ ಥಿಂಕ್ ಫುಲ್ ತಂದಿದ್ದಾರೆ. ಯಾಕಂದ್ರೆ ಅವರ ಒಂದು ಮೈಂಡ್ ಸೆಟ್ ಹೆಂಗಿತ್ತು, ಹೆಂಗೆ ನನಗೆ ಆ ಬುಕ್ ಇನ್ನೂ ನನ್ನ ಕಣ್ಣು ಮುಂದೆನೇ ಇದೆ. ಆ ಬುಕ್ ಇದೆಯಲ್ಲ, ಕಂಪ್ಲೀಟ್ ಬುಕ್ ಓಪನ್ ಮಾಡಿ ನೋಡಿದಾಗ ಪೇಂಟಿಂಗ್ ಇಟ್ ವಾಸ್ ಓಕೆ, ಇಟ್ ವಾಸ್ ಲೈಕ್ ಅ ಪೇಂಟಿಂಗ್. ನಾನಂದ್ರೆ ಹಾರ್ದಿಕ್ ಭಾಯ್ ಈ ಥರ ಇರುತ್ತಾ ಅಂತ. ಇಟ್ ವುಡ್ ಯು ಕಮ್ ಟು ಸೆಟ್ ಆಫ್ಟರ್ ರಿಲೀಸ್, ನೀವು ನೋಡಿ ಸಿನಿಮಾನ ಹಿಂಗೆ ಇರಲಿಲ್ಲ ಅಂತಂದ್ರೆ ನೋಡು ಅಂತ, ಹೆಂಗಿತ್ತು ಹಂಗೆ ಇದೆ. ದಟ್ ಈಸ್ ದ ವಿಷನ್ ಆಫ್ ಅ ಡೈರೆಕ್ಟರ್, ದಟ್ ಈಸ್ ದ ಹೋಮ್ ವರ್ಕ್ ವಾಟ್ ಹಿ ಹ್ಯಾಡ್ ಡನ್. ಅಂಡ್ ಆಯಪ್ಪ ವಿತೌಟ್ ಪ್ರೆಷರ್, ಆರಾಮಾಗಿ ಯಂಗ್, ವೆರಿ ಯಂಗ್ ಪರ್ಸನ್, ವಿತೌಟ್ ಎನಿ ಎಫರ್ಟ್, ಬಿಕಾಸ್ ಹೋಮ್ ವರ್ಕ್ ಅಷ್ಟು ಚೆನ್ನಾಗಿತ್ತು. ನಮಗೆ ಸೆಟ್ನಲ್ಲಿ ಏನೂ ಇಲ್ಲ, ಪ್ರೆಷರೇ ಇಲ್ಲ. ಹಂಗಿದ್ರೆ ಆರಾಮಾಗಿ ನಾವು ಪರ್ಫಾರ್ಮ್ ಮಾಡ್ತಾ ಹೋಗ್ಬೋದು, ನಮಗೂ ಒಂದು ಸ್ಪೇಸ್ ಇರುತ್ತೆ ಅಲ್ವಾ. ಎಕ್ಸಾಕ್ಟ್ಲಿ, ಹೌದು. ಸರ್, ಆಮೇಲೆ ಇವಾಗ ನೀವು ಕಂಡಂಗೆ ಇವಾಗ ಬಾಲಿವುಡ್ನಲ್ಲೂ ಮಾಡಿದ್ದೀರಾ, ಇವಾಗ ಕನ್ನಡದಲ್ಲೂ ಮಾಡಿದ್ದೀರಾ. ವಾಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್ ಸರ್ ಇವಾಗ ಇಲ್ಲಿಗೂ ಹಾಗೇನೆ ಆ ಇಂಡಸ್ಟ್ರಿಗೂ? ಬಿಕಾಸ್ ನಾನು ಮೊನ್ನೆ ರೀಸೆಂಟಾಗಿ KD ಇಂಟರ್ವ್ಯೂಗಳು ಮಾಡ್ತಾ ಇರಬೇಕಾದ್ರೆ ಪ್ರೇಮ್ ಸರು, ಧ್ರುವ ಸರು, ಹರೀಶ್ ಮಾತ್ರ ಮಾತಾಡ್ತಾ ಇರಬೇಕಾದ್ರೆ ಸಂಜಯ್ ದತ್ ಸರ್ ಅಲ್ಲಿ ಆ ಸಿನಿಮಾದಲ್ಲಿದ್ದಾರೆ. ಅವ್ರು ಹೇಳ್ತಿದ್ರು ಅಂದರೆ ಪ್ರೇಮ್ ಸರ್ಗೆ ಎಸ್ಪೆಷಲಿ 6 ಗಂಟೆ ಅಂದರೆ 6 ಗಂಟೆಗೆ ಸೆಟ್ಟಲ್ಲಿ ವಿತ್ ಮೇಕಪ್ ಆರ್ಟಿಸ್ಟ್ಗಳು ಇರಬೇಕು, ಅಂದರೆ ಅಷ್ಟರ ಮಟ್ಟಿಗೆ ಡಿಸಿಪ್ಲಿನು. ಅದೇ ಅವಾಗ ಶಿಲ್ಪಾ ಶೆಟ್ಟಿ ಮ್ಯಾಮ್ ಹೇಳೋರಂತೆ, ಅಂದರೆ ಅಲ್ಲಿ 12 ಗಂಟೆ ನಂತರನೇ ಅಂದರೆ ಫಸ್ಟ್ ಸ್ಕೆಡ್ಯೂಲ್ ಆಗೋದು ಅಂತ. ಪ್ರಾಬಬ್ಲಿ ಈ ಒಂದು 6 ಗಂಟೆ ಒಂದು ತಂದರೆ ಬಾಲಿವುಡ್ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ಅವ್ರು ಹೇಳ್ತಿದ್ರಂತೆ. ಅದಕ್ಕೆ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲ, ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ವರ್ಕ್ ಇವಾಗ ಮಾಡಿದ್ನಲ್ಲ, ಇವಾಗ ಕೃಷ್ಣಾವತಾರಂ ನಾನು ಮಾಡಿದ್ನಲ್ಲ, ಬೆಳಗ್ಗೆ ನಾನು 4:15 ಎದ್ದೇಳ್ತಾ ಇದ್ದೆ. ಓಕೆ, ಸೆಟ್ಟು ಹೋಗೋ ಅಷ್ಟೊತ್ತಿಗೆ 1 hour ಬೇಕು, ಅಹಮದಾಬಾದ್ನಲ್ಲಿ ಶೂಟಿಂಗು. ಸೊ 5:30 ನಾನು ಸೆಟ್ನಲ್ಲಿ ಇರ್ತಾ ಇದ್ದೆ. ಓಕೆ, ಬೈ 6:30 ನನ್ನ ಮೇಕಪ್, ಡ್ರೆಸ್, ಎವ್ರಿಥಿಂಗ್ ರೆಡಿ ಇರ್ತಾ ಇತ್ತು. ಪ್ರತಿಯೊಬ್ಬರು ಹಂಗೆ ವರ್ಕ್ ಮಾಡಿ ಬೆಳಿಗ್ಗೆನೆ ಫಸ್ಟ್. ಓಕೆ, ಯಾಕಂದ್ರೆ ಅವರು ನಾನು ಸಿಯಾಕೆರಾ ಮಾಡ್ಬೇಕಾದ್ರೇನೋ ಅಷ್ಟೇನೆ ಬೆಳಗ್ಗೆನೆ ಸ್ಟಾರ್ಟ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಅದರ್ ಆಕ್ಟರ್ಸ್, ಅವ್ರವ್ರ ಸ್ಕೆಡ್ಯೂಲ್ ಪ್ರಕಾರ. ಬಟ್ ನಾನು ಮಾಡಿರೋದ್ರಲ್ಲಿ ಈ ಥರ. And they were very disciplined. ಅಲ್ಲಿ ವೆರಿ ಡಿಸಿಪ್ಲಿನ್, ಡೆಡಿಕೇಟೆಡ್. ಇವರು ವಾಟ್ ಇಸ್ ದಟ್, ಅಸೋಸಿಯೇಟ್ ಡೈರೆಕ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಒಂದು ಸಪ್ರೇಟ್ ಆಗಿ ಕಾಸ್ಟ್ಯೂಮ್ನವ್ರಿಗೇನೆ ಒಬ್ರು ಡೈರೆಕ್ಟರ್ ಇರ್ತಾ ಇದ್ರು. ಹಿಂಗೆ ಇರಬೇಕು ಕಂಟಿನ್ಯೂಟಿ. ಯೂಸ್ ಟು ಕಮ್ ಅಂಡ್ ಚೆಕ್ ಈಚ್ ಅಂಡ್ ಎವ್ರಿ ಟೈಮ್, ಯೂಸ್ ಟು ಕಮ್ ಅಂಡ್ ಚೆಕ್, ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಪ್ರೊಫೆಷ್ನಲ್ ಅನಿಸ್ತು. ಯಾಕಂದರೆ ಒಬ್ಬ ಆರ್ಟಿಸ್ಟಿಗೆ ಪ್ರೆಷರ್ ಇರಬಾರ್ದು. ಓಕೆ, ಯಾಕಂದರೆ ಡೈಲಾಗ್ ಮೇಲೆ ಅವ್ನು ಕಾನ್ಸಂಟ್ರೇಟ್ ಮಾಡಬೇಕು, ಆ್ಯಕ್ಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಬೇರೆ ಸೆಟ್ನಲ್ಲಿ ಏನು ಜಗಳ ಆಗದೇ ಇರೋಂಗೆ ವಾತಾವರಣ ಚೆನ್ನಾಗಿಡ್ಕೋಬೇಕು. ಸೊ ಅದು ನಾನು ನೋಡಿದೆ ಅಲ್ಲಿ. ಓಕೆ, ನನಗೆ ತುಂಬ ಇಷ್ಟ ಆಯ್ತಪ್ಪ. ಇಟ್ ವಾಸ್ ವೆರಿ ಡಿಸಿಪ್ಲಿನ್ ಆ್ಯಂಡ್ ಕರೆಕ್ಟಾಗಿ ಎಷ್ಟು ಹೊತ್ತು ವರ್ಕ್ ಮಾಡ್ತಾ ಇದ್ವು ಅಷ್ಟೊತ್ತು ಪ್ರೊಡಕ್ಟಿವ್ ಆಗಿರ್ತಾ ಇತ್ತು. ಓಕೆ, ಎಲ್ಲೂ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ ಕೂತ್ಕೊಂಡು. ಯಾಕಂದರೆ ಇದಿಲ್ಲ, ಅದನ್ನೇನಕ್ಕೆ ರೆಡಿ ಮಾಡಿಲ್ಲ, ಅದ್ಯಾಕೆ ಬಂದಿಲ್ಲ, ನೋ ನಥಿಂಗ್, ಎವ್ರಿಥಿಂಗ್ ಇಸ್ ರೆಡಿ. ಸೂಪರ್. ಹಂಗಿರ್ಬೇಕು. ಯಾಕೆ ನೋ ರೀಸನ್. ಒಬ್ಬ ಆರ್ಟ್ ಡೈರೆಕ್ಟರ್ ರೀಸನ್ ಕೊಡ್ತಾ ಇರಲಿಲ್ಲ. ಆ ಡೈರೆಕ್ಟರ್ಗೆ ಏನು ಬೇಕು, ಹೋಮ್ವರ್ಕ್ ಇಸ್ ಡನ್, ಕಾಸ್ಟ್ಯೂಮ್ ಹೋಮ್ವರ್ಕ್ ಇಸ್ ಡನ್, ಮೇಕಪ್ ಹೋಮ್ವರ್ಕ್ ಇಸ್ ಡನ್. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ರು. ದಟ್ ಬಿಕಮ್ಸ್ ಈಸಿ ಅಲ್ವಾ? ಹೌದು, ಔಟ್ಪುಟ್ ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಬಂದಿರೋದು ಪ್ರಾಬಬ್ಲಿ. ಹೌದು, ಅವರ ಕ್ಯಾಮ್ರಾಮನ್, ಅವರ ಅಸಿಸ್ಟೆಂಟ್ಸು ಶಾರ್ಟ್ ದೇ ವುಡ್ ಹವ್ ಮೊದಲೇನೆ ಕಂಪೋಸ್ ಮಾಡ್ಬಿಟ್ಟಿದ್ದಾರೆ. ಅವ್ನು ಸೆಟ್ ಬಂದಾಗ ಏನು ಕಾಮಾಗಿ ಕೂತಿರ್ತಾ ಇದ್ರು, DOP ಆರಾಮಾಗಿ ಕೂತಿರ್ತಾ ಇದ್ರು. ಅವನ್ನೆಲ್ಲ ರೆಡಿ ಮಾಡ್ದ, ಹೋಗ್ಬಿಟ್ಟು ನೋಡಿ ಟಕ್ ಶಾರ್ಟ್, ಓಕೆ ಫಿನಿಶ್. ಸೂಪರ್. ನಿಮ್ಗೆ ಎಲ್ಲಿ ಸ್ಟ್ರೆಸ್ ಇದೆ ಯೋಚನೆ ಮಾಡಿ? ಏನೂ ಇಲ್ಲ. ದಿಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಟ್ಸ್ ಫ್ಯಾಂಟಾಸ್ಟಿಕ್. I've done it. ಡಿಫ್ರೆನ್ಶಿಯೇಟ್ ಮಾಡೋದು ಬೇಕಾಗಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಇಂಡಸ್ಟ್ರಿ. ಓಕೆ, ಡಿಫ್ರೆಂಟ್ ಮೇ ಬಿ ಬಾಲಿವುಡ್ ಸ್ವಲ್ಪ ಗ್ಲೋಬಲಿ ಅವರ ಬಡ್ಜೆಟ್ ಪ್ರಕಾರನೂ ಆಗುತ್ತೆ. ದ ವೇ ದೇ ವರ್ಕ್. ಇವಾಗ ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೂ ಹೋಗಿ ಬಾಂಬೆನಲ್ಲಿ ಕೆಲಸ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಬಾಂಬೆನಲ್ಲಿ ನಿಮ್ಮ ಪಕ್ಕದ ಮನೆಯವರು ನಿಮ್ಮನ್ನು ಮಾತಾಡ್ಸಲ್ಲ. ದೇ ಆರ್ ಸೋ ಬಿಸಿ. ಫಾರ್ ದೆಮ್ ಟೈಮ್ ಈಸ್ ಮನಿ. ನಮ್ಮಲ್ಲಿ ಆರಾಮಾಗಿ ಹೋಗ್ತೀವಿ, ಮಾತಾಡ್ತೀವಿ, ಕುತ್ಕೊಂತೀವಿ. ಇದು ನಮ್ಮ ಲೈಫ್. ಸೊ ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಒಂದು ವೇ ಆಫ್ ಲೀಡಿಂಗ್ ಲೈಫ್ ಇರುತ್ತೆ. ಸೊ ಹಂಗನ್ಬಿಟ್ಟು ಇವಾಗ ನಮ್ಮ ಕನ್ನಡದಲ್ಲೆಲ್ಲ ಏನು, ದೇ ಆಲ್ಸೋ ರಿಯಲಿ ವರ್ಕ್ ವೆರಿ ಹಾರ್ಡ್. ದೇ ವರ್ಕ್ ವೆರಿ ಹಾರ್ಡ್. ಹೌದು. ಸೊ ಅದಕ್ಕೇನೆ ಸಾಕಷ್ಟು ಸಿನಿಮಾಗಳು ಸಕ್ಸಸ್ಫುಲ್ ಆಗ್ತಾ ಇದೆ ಕನ್ನಡದಲ್ಲೂ. ಸೊ ಆ ಥರ ಒಂದು ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಅವ್ರ ಕಲ್ಚರೇ ಬೇರೆ, ನಮ್ಮ ಕಲ್ಚರೇ ಬೇರೆ. ಇವಾಗ ಹಂಗೆ ನೋಡಿದ್ರೆ ಐ ಮೀನ್ ಐ ಡೋಂಟ್ ನೋ, ಐ ಶುಡ್ ಬಿ ನೇಮಿಂಗ್ ಲಾಟ್ ಆಫ್ ಪೀಪಲ್. ಅಲ್ಲಿ ಬರೋದೇ ಇಲ್ಲ ಸೆಟ್ಟಿಗೆ. ಒಂದು ಶಾರ್ಟ್ ಕೊಡ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ಇವಾಗ ನೀವು KD ಬಗ್ಗೆನೇ ಮಾತಾಡ್ತಾ ಇದ್ರೆ, ಹೌ ಮಚ್ ದೇ ವರ್ಕ್ ಹಾರ್ಡ್. ಹೌದು, ರಿಯಲಿ ವರ್ಕ್ ಹಾರ್ಡ್. ಹೌದು. ಇವಾಗ ಸುದೀಪ್ ಸರ್ನೇ ನಾನು ನೋಡಿನಲ್ಲ,
ಬೀಂಗ್ ಸಚ್ ಎ ಬಿಗ್ ಸ್ಟಾರ್ ಅವರು ಅವರ ಕಂಫರ್ಟ್ ಝೋನಲ್ಲಿ ಇರ್ಬೋದಲ್ಲ. ನಾನು ಬರ್ತೀನಿ ಗುರು, ನಾನು 1 o'clock ಬರ್ತೀನಿ, 4 ಗಂಟೆಗೆ ಬರ್ತೀನಿ ಅಂತ ಹೇಳ್ಬೋದು. ನೋ, ವಿಲ್ ಬಿ ದೇರ್ ಎಲ್ಲರಿಗಿಂತ ಮುಂಚೆ ಸೆಟ್ನಲ್ಲಿ ಇರ್ತಾರೆ. ಬಿಕಾಸ್ ದಟ್ ಈಸ್ ದ ಪ್ಯಾಷನ್ ಟುವರ್ಡ್ಸ್ ವರ್ಕ್ ಯು ಶುಡ್ ಹ್ಯಾವ್. ಆ್ಯಂಡ್ ನಾನು ಅದನ್ನು ಕಲ್ತೀನಿ. ನಾನು ಏನಿದ್ರೂ ನಂದು ಮಧ್ಯಾಹ್ನ ಇರಲಿ, ಐ ವಿಲ್ ಗೋ ಅರ್ಲಿ ಮಾರ್ನಿಂಗ್ ಸೊ ದಟ್ ಐ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ದ ಫಿಲಮ್. ಹೌದು. ಆಮೇಲೆ ಸರ್, ಇಲ್ಲಿ ಎಸ್ಪೆಷಲಿ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಇದು ಆಕ್ಟರ್ಸ್ ಮೇಲೆ ಏನಾದರೂ ಅಂದರೆ ಪ್ರಭಾವ ಬೀರುತ್ತಾ ಅಂತ, ಅಂದರೆ ರಿಯಲ್ ಲೈಫ್ಗೆ ಅದು ಮಾಡಾದ್ಮೇಲೆ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಸೊ. ಯಾಕಂದರೆ ನಾನು ಸಾಕಷ್ಟು ನೆಗೆಟಿವ್ ರೋಲ್ಸ್ಗಳೆಲ್ಲ ಮಾಡಿದ್ದೀನಲ್ಲ, ಜನ ಇಷ್ಟಪಟ್ಟಿದ್ದಾರೆ. ಹೌದು, ದೇ ಹ್ಯಾವ್ ಲವ್ಡ್ ಇಟ್ ಆ್ಯಕ್ಚುಲಿ. ಇವಾಗ ದೇ ಡೋಂಟ್ ಸಿ ಮಿ ಆಸ್ ದಟ್ ಕಳ್ಳನ ಥರ ನೋಡೋದಿಲ್ಲ. ಎಂಥ ಕಚಡ ಪಾತ್ರ ಮಾಡಿದ್ಯಾ ಅನ್ನಲ್ಲ. ದನ್ ಸೋ ವೆಲ್. ಖುಷಿ ಆಗುತ್ತೆ ನೀವು ಆ ಥರ. ಅಶ್ವಿನಿ ನಕ್ಷತ್ರ ಸ್ಟಾರ್ಟಿಂಗ್ ನಾನು ನೆಗೆಟಿವ್ ಆಗಿದ್ನಲ್ಲ ಅಶ್ವಿನಿಗೆ. ಜನ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ರೋಡ್ನಲ್ಲಿ ಬಂದು ಹೇಳೋರು, ಸರ್ ನೀವು ಮಾಡ್ತಾ ಇರೋದು ಹೆಂಗಸರು, ನೀವು ಮಾಡ್ತಾ ಇರೋದು ಕರೆಕ್ಟ್ ಸರ್, ಅಶ್ವಿನಿಗೆ ಬಗ್ಗಕ್ಕೆ ಹೋಗ್ಬೇಡಿ ಸರ್ ಅಂತ. ಪೀಪಲ್ ಆಮೇಲೆ ಯು ಮೇಕ್ ದೆಮ್ ಅವ್ರಿಗೆ ಅರ್ಥ ಮಾಡಿಸಿ ಯುವರ್ ಆಕ್ಟಿಂಗ್ ಸ್ಕಿಲ್ಸ್. ಹಾಗೇನೆ ಈ ಮೈಥಾಲಜಿ ಪಾತ್ರಗಳು ಎಸ್ಪೆಷಲಿ ಮಾಡಬೇಕಾದ್ರೆ ರಿಯಲ್ ಲೈಫ್ ಪರ್ಸೆಪ್ಷನ್ ಚೇಂಜ್ ಆಗ್ಬೋದಾ? ಇವಾಗ ಇದು ಮಾಡಿದ್ರಿ ಕೃಷ್ಣಾವತಾರ ಮಾಡಿದ್ಮೇಲೆ ಎಷ್ಟು ಕಲ್ತಿದ್ದೀನಿ ಗೊತ್ತಾ. ಟು ಬಿ ವೆರಿ ಆನೆಸ್ಟ್, ನನಗೆ ಇಷ್ಟೊಂದು ಗೊತ್ತಿರಲಿಲ್ಲ. ಆ್ಯಂಡ್ ಆಫ್ಟರ್ ಸೀಯಿಂಗ್ ದ ಮೂವಿ ಇಟ್ ಈಸ್ ಬ್ಯೂಟಿಫುಲ್ ಆಫ್ ಲೈಫ್ ಹಿಂಗ ಅಂತ ಅಂದ್ಬಿಟ್ಟು. ಒಬ್ಬ ಆ ಸಿನಿಮಾದಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ, ಕೃಷ್ಣ ಹೇಳೋದು, ಮನುಷ್ಯನಾಗಿ ಬದುಕೋದು ತುಂಬ ಈಸಿ, ಆದರೆ ದೇವರಿನ ರೂಪದಲ್ಲಿ ಮನುಷ್ಯನಾಗಿ ಬದುಕೋದಿದೆಯಲ್ಲ ತುಂಬ ಕಷ್ಟ ಅಂತ ಅಂದ್ಬಿಟ್ಟು. ಸೊ ಇದು ನಾನು ಬರೀ ಹೇಳ್ತಾ ಇಲ್ಲ, ದೇವರ ಅವತಾರ ಆಗಿ ಬರೋದು ಅಂತ ಅಂದ್ಬಿಟ್ಟು. ಇವಾಗ ಸಾಕಷ್ಟು ಜನ ಇದ್ದಾರೆ, ದೇ ಆರ್ ವೆರಿ ಹಾನೆಸ್ಟ್, ವೆರಿ ಲಾಯಲ್, ಓಕೆ, ತುಂಬ ಒಳ್ಳೆ ಮನಸ್ಸಿರೋರು, ದಾನ ಧರ್ಮ ಮಾಡೋರು, ಓಕೆ. ಬಟ್ ದೇರ್ ಆರ್ ಅದರ್ ಪೀಪಲ್ ಕೆಟ್ಟದ್ದು ಮಾಡ್ತಾ ಇರೋದು ಅವರೆಲ್ಲ ಇದ್ದಾರೆ, ಬಟ್ ಅವ್ರು ಇನ್ನೂ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಓಕೆ, ಸೊ ನೀನು ಯಾರನ್ನ ದೇವ್ರಂತೀರ, ಇವ್ರನ್ನ ದೇವ್ರಂತೀರ, ಬಟ್ ಹೀ ಈಸ್ ಲೀಡಿಂಗ್ ಅ ಟಫ್ ಲೈಫ್ ಆಸ್ ಅ ಹ್ಯೂಮನ್. ಹೌದು, ಒಳ್ಳೆ ರೀತಿ ಇರೋದು ದೇವರು, ಅದನ್ನ ಫಾಲೋ ಮಾಡ್ತಾ ಇರೋದು ಒಬ್ಬ ಮನುಷ್ಯ, ಬಟ್ ಹೀ ಈಸ್ ಸಫರಿಂಗ್ ಅಲ್ಲ. ಅದನ್ನ ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಕೃಷ್ಣ, ಓಕೆ, ಮನುಷ್ಯನಾಗಿ ಬದುಕೋದು ತುಂಬ ಸುಲಭ, ಆದರೆ ಮನುಷ್ಯನ ದೇವ್ರ ರೂಪದಲ್ಲಿ ಮನುಷ್ಯನಾಗಿ ಬದುಕೋದು ತುಂಬ ಕಷ್ಟ ಅಂತ ಕಣ್ಣೀರು ಹಾಕ್ತಾರೆ. ಫಿಲಮ್ನಲ್ಲಿ ದೋಸ್ ಥಿಂಗ್ಸ್ ಆಫ್ ಕೃಷ್ಣನು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಮತ್ತೆ ಹುಟ್ಟಬೇಕು, ಇದೇ ಸೃಷ್ಟಿ ನಿಯಮ. ಇಟ್ಸ್ ಸೋ ಸಿಂಪಲ್. ನಾವು ಒದ್ದಾಡ್ತೀವಿ, ಅಯ್ಯೋ ಸತ್ತೋಗ್ಬಿಡ್ತೀವಲ್ಲ, ಖುಷಿ ಪಡಿ. ನಾವು ಬದುಕಬೇಕಾದ್ರೂ ಖುಷಿ ಪಡಿ, ನನ್ನ ಅಂತ್ಯ ಆಗ್ಬೇಕಾದ್ರೂ ಖುಷಿ ಪಡ್ಕೊಂಡು ಹೋಗಿ. ದಿಸ್ ಇಸ್ ದ ಬ್ಯೂಟಿಫುಲ್ ಲರ್ನಿಂಗ್ ಫ್ರಮ್ ಈ ಮೂವಿನಲ್ಲಿ ನಾನು ಕಲ್ತಿದ್ದು, ಒಬ್ಬ ಮನುಷ್ಯ ಹಿಂಗಿರ್ಬೋದು ಅಂತ. ಪ್ರಾಬಬ್ಲಿ ಭಗವದ್ಗೀತೆ ಓದ್ಬಿಟ್ರೆ ಮನುಷ್ಯರು ಅಂದ್ರೆ ಯಾರು ಕೂಡ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ, ಅಂದ್ರೆ ಎಲ್ಲಾ ಆನ್ಸರ್ಸ್ ಕೂಡ ಅದರಲ್ಲೇ ನಮಗೆ ಸಿಗುವಂಥದ್ದು. ನಿಮ್ಗೆ ಕೃಷ್ಣ ಅಂತ ಬಂದಿದ ತಕ್ಷಣ ನಿಮ್ಗೆ ಮೊದಲನೇದಾಗಿ ಏನ್ ನೆನಪಿಗೆ ಬರುತ್ತೆ? ಕೃಷ್ಣ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರೋವಂಥದ್ದು. ಈ ಸಿನಿಮಾ ನೋಡಿದ್ಮೇಲಂತೂ ಭಗವಂತಂಗೆ ಅಷ್ಟೊಂದು ಕಷ್ಟ ಬರ್ಬೇಕಾದ್ರೆ ಇನ್ನು ಮನುಷ್ಯಂಗೆ ಬಂದ್ರೆ ನಾವು ಯಾಕೆ ಇಷ್ಟೊಂದು ಒದ್ದಾಡ್ತೀವಿ ಅಂತ ಅಂದ್ಬಿಟ್ಟು, ಕೊರಗ್ತೀವಿ, ಅಳ್ತೀವಿ, ಅದಿಲ್ಲ ಅಂತ ಅಂದ್ಬಿಟ್ಟು, ಆ ಭಗವಂತನೇ ಅಷ್ಟೊಂದು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋದ್ರು. ಅವರ ಕಷ್ಟ ಬಂದಿದ್ದು ಅವ್ರ ದೇವ್ರಂತ ಅವ್ರಿಗೆ ಗೊತ್ತು, ಬಟ್ ಸ್ಟಿಲ್ ಅದನ್ನ ಅವರೇ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರು. ಸಾಕಷ್ಟು ಕಷ್ಟಗಳು, ಬಟ್ ನಾವು ಅದನ್ನ ಐ ಆಮ್ ಲರ್ನಿಂಗ್ ಫ್ರಮ್ ದಟ್ ಒನ್. ಬೇಜಾರು ಮಾಡ್ಕೋಬಾರ್ದು. ಇವಾಗ ನಾವು ಒಂದು ಸಿಂಪಲ್ ಸಿನಿಮಾ ಸಿಗ್ತಲ್ವಾ, ನೋ ಪ್ರಾಬ್ಲಮ್. ಇವಾಗ ಈ ತರ ಒಂದು ಸಿನಿಮಾ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಫ್ಟರ್ ಸೋ ಮೆನಿ ಇಯರ್ಸ್ ಒಂದು ಒಳ್ಳೆ ಸಿನಿಮಾ ಸಿಕ್ತು, ಇಂಥ ಒಂದು ದೊಡ್ಡ ಪ್ರೊಜೆಕ್ಷನ್ ಸಿಕ್ತು ನನಗೆ, ಅಷ್ಟೇ ಸಿಂಪಲ್. ಹೌದು. ಅಶ್ವಿನಿ ನಕ್ಷತ್ರದಿಂದ ಇಲ್ಲಿವರೆಗೂ ಅಂದರೆ ನಿಮ್ಮ ಒಂದು ಪಾತ್ರವನ್ನು ಜರ್ನಿನ ಜನರು ಕ್ಲೋಸ್ ಆಗಿ ಆ್ಯಕ್ಚುಲಿ ನೋಡ್ತಾ ಬಂದಿದ್ದಾರೆ. ಈ ಒಂದು ಜರ್ನಿನಲ್ಲಿ ನಿಮಗೆ ಕಲಿಕೆ ಒಂದ್ಸರಿ ಹಿಂದ್ಗಡೆ ತಿರುಗಿ ನೋಡಿದ್ರೆ ಹೌ ಸ್ಯಾಟಿಸ್ಫೈಯಿಂಗ್ ಆರ್ ಯು? ಬ್ಯೂಟಿಫುಲ್ ಆ್ಯಕ್ಚುಲಿ. ಆಮೇಲೆ ಆ ಗ್ರೋತ್ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಒಬ್ಬ ಆಕ್ಟರ್ಗೆ ರೆಕಗ್ನಿಷನ್ ತುಂಬ ಇಂಪಾರ್ಟೆಂಟ್. ಒಂದು ಸೀರಿಯಲಿಂದ ಜನ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಸೋ ನೈಸ್. ಅಂಡ್ ಸೀರಿಯಲ್ ಮುಗ್ದು ಆಲ್ಮೋಸ್ಟ್ ಒಂದು 10 to 12 years ಆಯಿತು. ಅದನ್ನ ಇನ್ನೂ ಜನ ಅದ್ರ ಬಗ್ಗೆ ಹೌದು. ಓಕೆ, ಸೊ ಬಿಟ್ಕೊಟ್ಟಿಲ್ಲ, ಅದನ್ನು ಮರ್ತು ಬಿಡ್ಬೋದಾಗಿತ್ತು ಅದನ್ನು. ಓಕೆ, ಸೊ ಅಲ್ಲಿಂದ ಒಂದು ಗ್ರೋತ್ ಆಗ್ತಾ ಹೋದಾಗ ನನ್ನ ಜೀವನದಲ್ಲಿ ಒಬ್ಬ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವಾಗ ರೋಡ್ನಲ್ಲಿ ನಾನು ಮಧ್ಯದಲ್ಲಿ ನಿಂತ್ಕೊಂಡ್ರೆ ವೆನ್ ಪೀಪಲ್ ರೆಕಗ್ನೈಸ್ ಇವರಲ್ವಾ, ದಟ್ ಈಸ್ ಎನಫ್ ಆಫ್ ಲೈಫ್ ಅಲ್ಲ. ಹೌದೌದು, ಕರೆಕ್ಟ್. ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಿದಾಗ ಒಂದೇನೋ ಸಾಧನೆ ಮಾಡಿದ್ದಾರೆ ಆ ಜೀವನದಲ್ಲಿ ಅಂತ. ಹೌದು, ಅಷ್ಟೇ ಜೀವನ. ಸೊ ಐ ಫೀಲ್ ರಿಯಲಿ ಗುಡ್. ನನ್ನ ಹಿಂದೆ ನನ್ನ ಜೀವನ ನೋಡ್ತಾ ಇದ್ರೆ ದ ಗ್ರೋತ್ ಇಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಆಸ್ ಅ ಹ್ಯೂಮನ್ ನನ್ನ ಗ್ರೋತ್ ಇಸ್ ವೆರಿ ಬ್ಯೂಟಿಫುಲ್. ಓಕೆ, ಒಂದು ಕಡೆ ಕನ್ನಡ, ಬಾಲಿವುಡ್, ಮೈಥಾಲಜಿ,
ಹಾಗೇನೆ ನೆಗೆಟಿವ್ ಶೇಡ್ಸು. ಇಷ್ಟು ಒಂದು ಅಂದರೆ ಪಾತ್ರಗಳಲ್ಲಿ ನಿಮ್ಮ ಕಂಫರ್ಟ್ ಝೋನ್ ಯಾವ ರೀತಿಯ ಪಾತ್ರ? ನಿಮ್ಮ ಕಂಫರ್ಟ್ ಝೋನ್? ನನಗೆ ಎಲ್ಲ ಪಾತ್ರನೂ ಇಷ್ಟ. ಎಲ್ಲಾನು? ಎನಿ ರೋಲ್ ಯು ಗಿವ್ ಮಿ, ಐ ಲವ್ ಟು ಡೂ ಎನಿ ರೋಲ್. ಫಾರ್ ಎಕ್ಸಾಂಪಲ್, ಕೈವಾ ಸಿನಿಮಾ ಮಾಡಿದೆ. ಕೈವಾ ಸಿನಿಮಾದಲ್ಲಿ ಡಾನ್ ಜಯರಾಜ್ ಅವರ ಪಾತ್ರನ ದೇವರಾಜ್ ಅಂತ ಮಾಡಿದ್ರು, ಅದನ್ನ ಮಾಡಿದೆ. ಇವಾಗ ಮೈ ಲುಕ್ ವಾಸ್ ನಾಟ್ ದಟ್. ಜಯರಾಜ್ ಸರ್ ಅವ್ರ ಲುಕ್ ಇರಲಿಲ್ಲ, ನಂದು ಇದ್ದಿದ್ದೇ ಒಂದು, ಐ ಹ್ಯಾಡ್ ಅ ಬಿಯರ್ಡ್, ಲಾಂಗ್ ಹೇರ್, ಓಕೆ. ಬಟ್ ಆ ಡೈರೆಕ್ಟ್ರು ನನ್ನನ್ನು ಆ ಪಾತ್ರಕ್ಕೆ ತೊಗೊಂಡ್ರು. ನಾನು ಐ ಡಿಡ್ ಇಟ್ ಇನ್ ಮೈ ಓನ್ ವೇ, ವಿಟ್ ಲುಕ್ ಲೈಕ್ ಸಮಥಿಂಗ್ ಸಿಮಿಲರ್ ಟು ಡಾನ್ ಜಯರಾಜ್ ಅವ್ರ ಥರ. ಸೊ ಎನಿ ರೋಲ್ ಯು ಗಿವ್ ಮಿ, ಐ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ ಟು ಮೇಕ್ ದಟ್ ರೋಲ್ ಫ್ಯಾಂಟಾಸ್ಟಿಕ್. ವಂಡರ್ಫುಲ್. ಸರಿ, ಇವಾಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಅಂದರೆ ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿನ ನೀವು ಅಂದರೆ ಸಿನಿಮಾದಲ್ಲಿ ನೀವು ತೋರಿಸೋದಕ್ಕೆ ಇಷ್ಟಪಡ್ತೀರಾ. ಒಬ್ಬ ಪಾತ್ರಧಾರಿ ದೃಷ್ಟಿಕೋನ ಕೇವಲ ಪಾತ್ರಕ್ಕೆ ಸೀಮಿತ ಆಗಿರಬೇಕಾ ಅಥವಾ ಅದನ್ನು ಹೊರತುಪಡಿಸಿ ಸಮಾಜವನ್ನು ಕೂಡ ನೋಡಬೇಕಾ? 100% ಸಮಾಜನ ನೋಡಬೇಕು. ಓಕೆ, ಸಿ ಅಲ್ಟಿಮೇಟ್ಲಿ ಏನು ಗೊತ್ತಾ, ನಾವು ಆಸ್ ಅನ್ ಆಕ್ಟರ್ ಸಿನಿಮಾಗಳು ನಾವು ತೆಗಿತಾ ಇದೀವಲ್ಲ, ಅಲ್ಟಿಮೇಟ್ಲಿ ಏನು ಎಂಡ್ ರಿಸಲ್ಟ್, ಜನನ ಎಂಟರ್ಟೈನ್ ಮಾಡಬೇಕು. ಹೌದು. ಆ್ಯಂಡ್ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್, ಯುನೋ, ಒಂದು ಸಿನಿಮಾದಲ್ಲಿ ನಾವು ಯಾವಾಗಲೂ ಯಾಕೆ ಹೀರೋ ವಿಲನ್ ಅಂತ ತೋರಿಸೋದು? ಕೆಟ್ಟದನ್ನ ಸಂಹಾರ ಮಾಡೋಕ್ಕೆ ಒಬ್ಬ ಒಳ್ಳೆಯವನು ಬರ್ತಾನೆ ಅಂತ. ಅದು ಬಂದಾಗ್ಲೇ ಜನಕ್ಕೆ ಓ ನಾನು ಹಂಗೆ, ನಾನು ಆ ಹೀರೋ ಥರ ಕೆಟ್ಟದ್ದು ಯಾರು ಮಾಡ್ತಾರೋ ಅವ್ರನ್ನ ಇದು ಮಾಡ್ಬಿಟ್ಟು ನಾನು ಮುಂದಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ದಟ್ ಈಸ್ ಸಿನಿಮಾ. ಸೊ ಹಾಗಾಗಿ ಆ ಥರ ಒಂದು ನಾವು ಇವಾಗ ನೆಗೆಟಿವ್ ಇಲ್ದಾನೆ ನಾವು ತೋರ್ಸೋಕ್ಕಾಗಲ್ಲ. ಸೊ ಸಮಾಜಕ್ಕೆ ಅಲ್ಟಿಮೇಟ್ ಮೆಸೇಜ್ ನಾವು ಕೊಡ್ತೀವಲ್ಲ, ಓನ್ಲಿ ಈವಿಲ್ ಡೆಸ್ಟ್ರಾಯ್ ಆಗೇ ಆಗುತ್ತೆ ಅಂತ. ದಟ್ ಈಸ್ ದ ಮೆಸೇಜ್ ವಾಟ್ ವಿ ಗಿವ್. ಪ್ರತಿಯೊಂದು ನೀವು ಸಿನಿಮಾ ತಗೊಳ್ಳಿ, ಎನಿ ಮೂವಿ ಯು ಸಿ, ಓಕೆ, ಯಾರು ಹೇಳಲ್ಲ ನನಗೆ ನೀವು ಕೆಟ್ಟದಾಗೆ ಇರಿ ಜೀವನದಲ್ಲಿ ಅಂತ. ಒಂದು ಸಿನಿಮಾ ಹೇಳ್ಬಿಡಿ ನೀವು ಜೀವನದಲ್ಲಿ ಕೆಟ್ಟದಾಗೆ ಇದ್ಬಿಡಿ ಅಂತ, ಕ್ಲೈಮ್ಯಾಕ್ಸ್ನಲ್ಲಿ ತೋರಿಸ್ತಾರೆ ಕೆಟ್ಟದವನು ನಾಶ ಆಗೇ ಆಗ್ತಾನೆ. ಹೌದು, ರಾವಣ ಏನೇ ಆಗಿರಲಿ ನಾಶ ಆಗ್ತಾನೆ. ಇವಾಗ ಈ ಸಿನಿಮಾದಲ್ಲೂ ಅಷ್ಟೇ, ಸತ್ಯಜಿತ್ತು ಅವನು ಅಷ್ಟು ದೇವ್ರ ಮೇಲೇನೆ ಅಷ್ಟೊಂದು ಇದು ಮಾಡ್ಬೇಕಾದ್ರೆ ಅಲ್ಟಿಮೇಟ್ಲಿ ಸತ್ಯ ಉಳ್ಕೊಳುತ್ತೆ. ಹೌದು, ಆಯ್ತಾ, ಸುಳ್ಳು ಉಳ್ಕೊಳ್ಳಲ್ಲ. ಅದನ್ನು ತೋರಿಸ್ತಾರೆ. ಅಲ್ಲ, ಅಲ್ಟಿಮೇಟ್ ಟ್ರೂತ್ ಅದೇ ಅಲ್ಲ. ಅಲ್ಟಿಮೇಟ್ ಅದೇನೆ. ಹೌದು, ಟು ಹ್ಯಾವ್ ಅ ಗುಡ್ ಸೊಸೈಟಿ, ಯು ಆರ್ ಬ್ಯೂಟಿಫುಲ್ ಸೊಸೈಟಿ, ಟ್ರೂತ್ಫುಲ್ ಸೊಸೈಟಿ, ಲಾಯಲ್ ಹಾನೆಸ್ಟ್ ಸೊಸೈಟಿ ಬೇಕಂತಂದ್ರೆ ನಾವು ಒಳ್ಳೊಳ್ಳೆ ಮೆಸೇಜ್ ಕಳಿಸ್ಬೇಕು ಜನಕ್ಕೆ ಈ ಮೂಲಕ, ಎಂಟರ್ಟೈನ್ಮೆಂಟ್ ಮೂಲಕ. ಅದನ್ನ ವಿ ಆರ್ ಡೂಯಿಂಗ್ ಇಟ್ ಆಕ್ಚುಲಿ. ಪ್ರತಿಯೊಬ್ಬರೂ ಅದರಲ್ಲೇ ಇದ್ದಾರೆ. ರಾವಣ ಪಾತ್ರ ಮಾಡಬೇಕಾದ್ರೆ ಇದನ್ನ ಆಕ್ಚುಲಿ ನಿಮಗೆ ಅಂದರೆ ನಿಮ್ಮನ್ನು ನಾನು ಮಾತಾಡಿಸ್ಬೇಕಾದ್ರೆ ಕೇಳೋಣ ಅಂತ ಅನ್ಕೊಂಡೆ. ಜನರು ನಿಮ್ಮ ನೋಡಿ ಭಯ ಪಡಬೇಕು ಅಂತ ನಿಮಗೆ ಆ ಥರ ಇತ್ತಾ ಅಥವಾ ಅಡ್ಮೈರ್ ಮಾಡಬೇಕು ಅಂತಿತ್ತ ಅಥವಾ ಈ ಎರಡರ ಮಧ್ಯದಲ್ಲಿ ಏನಾದರೂ ಕನ್ಫ್ಯೂಷನ್ ಇತ್ತಾ? ಟ್ರಸ್ಟ್ ಮೀ, ಇನಿಷಿಯಲಿ ನನಗೆ ಪಾತ್ರ ಹಿಂಗೆ ಇದು ಅಕ್ಸೆಪ್ಟ್ ಮಾಡ್ತಾರ ಅಂತ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ಫಸ್ಟ್ ಟೆಲಿಕಾಸ್ಟ್ ಆದ ತಕ್ಷಣ ಚಾನೆಲ್ನವ್ರು ನನಗೆ ಹೇಳಿದ್ರು, ಆಮೇಲೆ ತುಂಬಾ ಪ್ರಶಂಸೆ ಬಂದ್ಬಿಡ್ತು ಅಂದ್ಬಿಟ್ಟು ಸ್ಪೆಷಲ್ ಎಪಿಸೋಡ್ ಮಾಡಿದ್ರು. ರಾಮಂದು ಮಾಡಿರಲಿಲ್ಲ, ಸೀತೆದು ಮಾಡಿರಲಿಲ್ಲ, ಸ್ಪೆಷಲ್ ಎಪಿಸೋಡ್. ವಿತಿನ್ ಮ್ಯಾಟರ್ ಆಫ್ 2 days ಸಂಡೇ ಸ್ಪೆಷಲ್ ಎಪಿಸೋಡ್ಗೋಸ್ಕರ ರಾವಣನ್ ಸ್ಪೆಷಲ್ ಎಪಿಸೋಡ್ ಮಾಡಿದ್ರು. ಅವಾಗ ನನಗನ್ನಿಸ್ತು, ಯಾಕಂದರೆ ಆ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮ್ ಇರಲಿಲ್ಲ ಅನಿಸುತ್ತೆ ಆ ಟೈಮ್ನಲ್ಲಿ. ಫೇಸ್ಬುಕ್ ಥ್ರೂ, ನಾವು ಫೇಸ್ಬುಕ್ಕು ಟ್ವಿಟರ್ ಥ್ರೂ ಎಷ್ಟು ಪ್ರಶಂಸೆ ಬಂತಂದರೆ, ಯಾರೂ ಒಬ್ಬ ಕೆಟ್ಟ ದೃಷ್ಟಿಯಲ್ಲಿ ಬೈತಾ ಇರಲಿಲ್ಲ, ಇದು ಅದು ಅಂತ. ಕೆಟ್ಟ ಪಾತ್ರ, ರಾವಣ ಕೆಟ್ಟವನು ಅಂತ, ಎಷ್ಟು ಚೆನ್ನಾಗಿ ಪಾತ್ರನ ಮಾಡ್ತಾ ಇದ್ದೀರಾ ಅಂತ ಬಂತು. ಆ ರಾವಣನ್ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ಫೀಲ್ಸ್ ಗುಡ್ ಆಕ್ಚುಲಿ. ಹೌದು, ಎಲ್ಲರೂ ಕೂಡ ಈ ಅರವಿಂದ್ ತ್ರಿವೇದಿ ಅವ್ರನ್ನ ಪ್ರಾಬಬ್ಲಿ ನಾನು ನೋಡ್ತಾ ಇದ್ದೆ, ಅದನ್ನ ಕಂಪೇರ್ ಮಾಡೋದಕ್ಕೆ ಶುರು ಮಾಡಕ್ ಹೋದ್ರು. ಹೌದು, ಬಟ್ ಅವರು ವೇನಲ್ಲೇ ಡನ್ ಇಟ್ ವೆರಿ ನೈಸ್ಲಿ. ನಾನು ಅವ್ರದ್ದು ರೆಫರೆನ್ಸ್ ತಗೊಂಡಿಲ್ಲ, ಯಾಕಂದ್ರೆ ಅದನ್ನ ತಗೊಂಡಾಗ ಏನಾಗುತ್ತೆ ಗೊತ್ತಾ, ಇಟ್ ವಿಲ್ ನನಗೆ ಆಕ್ಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಕಸ್ಮಾತ್ ಗೊತ್ತಿಲ್ದಿರ ಬರ್ಬೋದೇನೋ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ನಮ್ಗೆ. ಒಂದೇ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಬಬ್ರುವಾನ ಎಲ್ಲ ನೋಡಿ ಅವರ ಮ್ಯಾನರಿಸಮ್ ಕಲ್ತ್ಕೊಂಡು ಕೂತ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅವ್ರು ಎಷ್ಟು ಚೆನ್ನಾಗಿ ಕೂತ್ಕೊಂತಾರೆ ಅದರಲ್ಲೆಲ್ಲ. ಆ ಗತ್ತು, ಆ ವಾಕಿಂಗ್ ಸ್ಟೈಲು, ಗಾಂಭೀರ್ಯ ಎಲ್ಲ ಅದನ್ನು ನೋಡಿ ನಾನು ತುಂಬ ಕಲ್ತು ಅದನ್ನು ಉಪಯೋಗಿಸ್ಕೊತಾ ಇದ್ದೆ. ಪ್ರಾಬಬ್ಲಿ ಅವರೊಬ್ಬರೇ ಅನ್ಸುತ್ತೆ ಅಷ್ಟೊಂದು ಪೌರಾಣಿಕ ಪಾತ್ರಗಳೇನು ಮಾಡಿರುವಂಥದ್ದು ಬೇರೆ ಯಾವ ನಟ ಕೂಡ ಮಾಡಿಲ್ಲ ಇನ್ ದ ವರ್ಲ್ಡ್ ಮಾಡಿಲ್ಲ ಯಾರೂ ಅಷ್ಟೊಂದು. ನಿಮ್ಮ ಪ್ರಕಾರ ಸಿನಿಮಾ ಅನ್ನೋದು ಸಂಸ್ಕರಣ ವ್ಯಾಪಾರನ ಸರ್? ಇವಾಗ ವ್ಯಾಪಾರ ಥರ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಸಿ ಅಲ್ಟಿಮೇಟ್ಲಿ ಇಟ್ಸ್ ಅನ್ ಆರ್ಟ್. ಏನಕ್ಕೆ ಈ ಒಂದು ರಂಗಭೂಮಿ ಎಲ್ಲ ಬಂದಿತ್ತು, ಫಾರ್ಮ್ ಆಫ್ ಆರ್ಟ್ ಟು ಶೋಕೇಸ್ ಪೀಪಲ್. ಈ ಥರ ಒಂದಿತ್ತು, ಈ ಥರ ಒಂದು ಮಾಡಿದಾಗ ಅವ್ರು ಎಂಟರ್ಟೈನ್ ಮಾಡೋಕ್ಕೋಸ್ಕರ ಇದಕ್ಕೆ ಮಾಡಿತ್ತು ಹೊರತು ಯಾರೂ. ಇವಾಗ ನೀವು ಇದನ್ನ ಡ್ರಾಮಾ ಎಲ್ಲ ತೊಗೊಂಡ್ರೆ ಹೌ ಮಚ್ ದೇ ಅರ್ನ್ ಮನಿ?
ಅದ್ರಲ್ಲಿ ಲಿಟ್ರಲಿ passion. ಪ್ಯಾಷನ್ಗೋಸ್ಕರ ಮಾಡ್ತಾರೆ. ಹೌದು, ಸಾಕಷ್ಟು ಕಲಾವಿದರು ಅಷ್ಟೇನೆ, ಹೌದು. ನೀವು ನೋಡಿದ್ದೀರಾ, ದೇ ವರ್ಕ್ ದೇ ಹ್ಯಾವ್ ನಾಟ್ ಮೇಡ್ ಮನಿ. ಹೌದು, ಏನು ಅವ್ರಿಗೆ ಒಂದು ಪ್ಯಾಷನ್ ಟುವರ್ಡ್ಸ್ ಹೌದು, ಆ್ಯಕ್ಟಿಂಗ್. ಸೊ ಅಲ್ಟಿಮೇಟ್ಲಿ ಬಿಸ್ನೆಸ್, ನೀವು ಇವಾಗ 10 ರೂಪಾಯಿ ಹಾಕಿದಾಗ ನಿಮ್ಗೆ 10 ರೂಪಾಯಿ ಬರಲಿಲ್ಲ ಅಂತ ಅಂದರೆ ವಾಟ್ ಈಸ್ ದ ಯೂಸ್? ದಟ್ ಈಸ್ ಆಲ್ಸೋ ದೇರ್. ದಟ್ ಈಸ್ ಆಲ್ಸೋ ಓಕೆ. ಬಟ್ ಎಷ್ಟು ಜನ ಇವಾಗ ನೀವೇ ಯೋಚನೆ ಮಾಡಿ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಮನೆ ಕಳ್ಕೊಂಡಿದ್ದಾರೆ, ಸ್ಟಿಲ್ ದೇ ಡೂ ಇಟ್. ಹೌದು. ಓಕೆ. ಇಲ್ಲಿ ನಾವು ಅದನ್ನು ವ್ಯಾಪಾರನೂ ಅನ್ನಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ. ಇಟ್ಸ್ ದ ಪ್ಯಾಷನ್ ಟುವರ್ಡ್ಸ್ ಸಮಥಿಂಗ್. ಇಟ್ ಈಸ್ ಅವ್ರಿಗೆ ಗೊತ್ತಿಲ್ಲ ಪ್ಯಾಷನ್ ಏನು ಅಂತ. ಇದು ಜೂಜು ಅಂತನೂ ಅಲ್ಲ ಅದು. ಓಕೆ. ಇಟ್ ಈಸ್ ಸಮಥಿಂಗ್, ಆ ಒಂದು ಕಲೆ ಬಗ್ಗೆ ಅವ್ರಿಗೆ ಇರುವಷ್ಟು, ಆ ಸರಸ್ವತಿ ಮೇಲೆ ಇರುವಷ್ಟು ಒಂದು ಆಸೆಯಿಂದ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ. ಇಲ್ಲೂ ಅಷ್ಟೇ ಸರ್, ಸಾಕಷ್ಟು ಜನ ಒಳ್ಳೊಳ್ಳೆ ಆ್ಯಕ್ಚುಲಿ ನಿರ್ದೇಶಕರು ಇದ್ದಾರೆ, ಅಂದರೆ ಒಳ್ಳೊಳ್ಳೆ ಸ್ಟೋರಿಗಳು ಎಲ್ಲವೂ. ಬಟ್ ಇಲ್ಲ ಏನಂದರೆ ಪ್ರತಿ ಸತಿ ನಾವು ಮಾತಾಡಿಸ್ಬೇಕಾದ್ರೆ ಒಂದೇ ಮಾತು ಏನಂದರೆ ರೈಟ್ ಪ್ರೊಡ್ಯೂಸರ್ಸ್ಗಳು ಸಿಗ್ತಾ ಇಲ್ಲ, ಸೊ ಅದಕ್ಕೆ ನಾವು ಸಿನಿಮಾಗಳು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋವಂಥದ್ದು ಸಾಕಷ್ಟು ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಒಂದು ಏನಿಲ್ಲ ಮ್ಯಾಮ್, ಇಟ್ಸ್ ಮ್ಯಾಟರ್ ಆಫ್ ಒನ್ ಕನೆಕ್ಷನ್ಸ್. ಎಲ್ಲ ಒಂದು ಸತಿ ಕನೆಕ್ಟ್ ಆದರೆ ನೋಡಿ, ಇಟ್ ವಿಲ್ ಬೂಮ್ ಲೈಕ್ ದಿಸ್. ಹೌದು. ಆ್ಯಂಡ್ ದಟ್ ಈಸ್ ಕಾಲ್ಡ್ ಎಸ್ ಮಿರಾಕಲ್. ದಟ್ ಹ್ಯಾಪನ್, ಇಟ್ ವಿಲ್ ಹ್ಯಾಪನ್, ಐ ಆಮ್ ಶೂರ್. ಆ ಥರ ಆಗುತ್ತೆ. ಎಲ್ಲಾದ್ರೂ ಒಂದು ವರ್ಲ್ಡ್ ಆಗ್ತಾನೆ ಇರುತ್ತೆ ಜೀವನದಲ್ಲಿ. ಇವಾಗ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಾಗ ಎಲ್ಲ ನಡೀತಾ ಇರುತ್ತಾ? ಇಲ್ಲ. ನಾವು ಏನೋ ಅನ್ಕೊಂತೀನಿ, ಏನೋ ಆಗ್ಬಿಡುತ್ತೆ. ಇವಾಗ ನಾನು ಆಕ್ಟಿಂಗ್ ಆಗಿ ಬರ್ತೀನಿ ಅಂತ ಅನ್ಕೊಂಡ, ಇಲ್ಲ ನಾನು ಎಲ್ಲೋ ಇಂಜಿನಿಯರ್ ಆಗ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನನ್ನ ಆಸೆ ಇತ್ತು. ಇಂಜಿನಿಯರ್ ಆದೆ ಸಡನ್ ಆಗಿ. ಸೊ ಫ್ಯೂ ಡಾಟ್ಸ್ ಹ್ಯಾವ್ ಟು ಕನೆಕ್ಟ್. ಅದಾಗುತ್ತೆ, ಚೇಂಜಸ್ ಆಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು. ಇವಾಗ ನಮ್ಮ ಅರ್ಥೇ ಚೇಂಜ್ ಆಗ್ಬೇಕಾದ್ರೆ ಇಟ್ ಟುಕ್ ಲಾಟ್ ಆಫ್ ಮಿಲಿಯನ್ಸ್ ಆಫ್ ಇಯರ್ಸ್ ಒಂದು ಅರ್ತ್ ಫಾರ್ಮ್ ಆಗ್ಬೇಕಾದ್ರೆ. ಇದಕ್ಕೂ ಟೈಮ್ ತಗೊಳುತ್ತೆ ಇದು. ಇಟ್ ವಿಲ್ ಹೆಂಗೆ ಅವಾಗ ಕನ್ನಡ ಇಂಡಸ್ಟ್ರಿ ಹೆಂಗೆ ಮೆರೀತಾ ಇತ್ತು, ಡೌನ್ಫಾಲ್ ಆಗುತ್ತೆ, ಮತ್ತೆ ಮೇಲಿಗೆ ಬರುತ್ತೆ. ಲಾಟ್ ಆಫ್ ಮೂವೀಸ್ ಮೇಲೆ ತಂದಿದೆ, ಆ ಥರ ಆಗುತ್ತೆ. ಕೆಲಸ ಮಾಡೋದು ಮಾತ್ರ ನಿಲ್ಲಿಸಬಾರ್ದು. ನಿಮ್ಮ ಒಂದು ಪ್ರಯತ್ನ ನಡೀತಾನೆ ಇರಬೇಕು. ಯಾವ ಫಿಲಮ್, ಇವಾಗ ನಾನು ಈ ಕೃಷ್ಣಾವತಾರಮ್ ಹಿಂಗಾಗತ್ತಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಐ ಥಾಟ್ ಅವ್ರು ಕರೆದಾಗ ಒಂದು ಫಿಲಮ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಮಾಡದೆ ಹೊರತು, ಐ ಡಿಂಟ್ ನೋ ಇಟ್ಸ್ ಗೋಯಿಂಗ್ ಟು ಬಿ ಸೋ ಬಿಗ್. ಎಷ್ಟು ಅಪ್ರಿಸಿಯೇಷನ್ ಆಲ್ ಓವರ್ ದ ವರ್ಲ್ಡ್. ನೆದರ್ಲ್ಯಾಂಡ್ಸ್ನಲ್ಲಿ ಶೋ ಸ್ಟಾರ್ಟ್ ಆಯಿತು, ರನ್ನಿಂಗ್ ಸಕ್ಸಸ್ಫುಲ್ ಇದೆ. ಓಕೆ. ನೆಕ್ಸ್ಟ್ ಥೈಲ್ಯಾಂಡ್ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಥೈಲ್ಯಾಂಡ್ನಲ್ಲಿ ಅಲ್ಲೆಲ್ಲ ನೋಡ್ತಾರೆ, ನಮ್ಮ ಮೈಥೋ ಎಲ್ಲ ನೋಡ್ತಾರೆ, ಇಷ್ಟಪಡ್ತಾರೆ. ದೇ ಜಸ್ಟ್ ವಾಂಟ್ ಟು ಲರ್ನ್, ಅಂದ್ರೆ ಡಿಫ್ರೆಂಟ್ ಕಲ್ಚರ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂತ ಒಂದು ಹಂಬಲ ಇರುತ್ತೆ. ನೋಡಿ, ಉತ್ತರ ಪ್ರದೇಶ ಲೋಕಸಭಾ ನೆನ್ನೆ ಹೋಗಿ ಪ್ರತಿಯೊಬ್ಬರನ್ನು ನೋಡಿದ್ದಾರೆ. ಎವ್ರಿ ಮಿನಿಸ್ಟರ್ ಹಸ್ ವಾಚ್ಡ್ ಟುಗೆದರ್ ಸಿಟ್ಟಿಂಗ್. ಯೋಗಿ ಅವರು ಕೂತ್ಕೊಂಡು ನೋಡಿದ್ದಾರೆ. ಅವರು ಗುಜರಾತ್ನಲ್ಲಿ ಹಿ ಹಸ್ ಟೋಲ್ಡ್ ಟ್ಯಾಕ್ಸ್ ಫ್ರೀ ಫಾರ್ ದಿಸ್ ಮೂವಿ ಅಂತ. ಪ್ರೈಡ್ ಮೂಮೆಂಟ್ ಅಲ್ವಾ? ಕಣ್ಣೀರ್ ಹಾಕಿದ್ದಾರೆ ಒಂದು ಇಮೋಷನ್ ನೋಡ್ಬಿಟ್ಟು ಆ ಸಿನಿಮಾನ. ಸೊ ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ನಲ್ಲಿ ಸರ್, ನಾನು ಇದೊಂದು ಆಕ್ಚುಲಿ ಕೇಳೋಣ ಅಂತ ಅನ್ಕೊಂಡೆ. ವಿ ಆರ್ ನಾಟ್ ರನ್ನಿಂಗ್ ಔಟ್ ಆಫ್ ಟೈಮ್ ಅಲ್ವಾ? ಇಲ್ಲ. ಓಕೆ. ಒಂದು ಕಾಮ್ನೆಸ್ ಕಾಣಿಸಿದ್ರು ಕೂಡ ತುಂಬಾ ಇಂಟೆನ್ಸ್ ಆಗಿರುತ್ತೆ. ಒಂದು ಕಾಮ್ನೆಸ್ ಇದ್ರೂ ಕೂಡ ತುಂಬಾ ಇಂಟೆನ್ಸ್ ಆಗಿರುತ್ತೆ. ಇದು ನ್ಯಾಚುರಲ್ ಪರ್ಸನಾಲಿಟಿನ ಅಥವಾ ಒಂದು ಅಂದ್ರೆ ಆಕ್ಟರ್ ಕ್ರಾಫ್ಟಾ ಅಂತ? ಇಲ್ಲ, ಅವರು ಆ ಸೀನ್ ಪ್ರಕಾರ ನಾವು ಹೋಗ್ತೀವಿ. ಓಕೆ. ಸೀನ್ ಪ್ರಕಾರ ಅವ್ರು ಹೇಳಿದಾಗ ಆ ಒಂದು ಕ್ಯಾರೆಕ್ಟರ್, ಸತ್ಯಜಿತ್ ಕ್ಯಾರೆಕ್ಟರ್ ಮನ್ಸಿನಲ್ಲಿ ಹೆಂಗಿದೆ ಅಂತ ಅಂದ್ರೆ, ಕೃಷ್ಣ ಹೇಳ್ತಾನೆ ಒಂದು ಇದರಲ್ಲಿ ಸತ್ಯಭಾಮಗೆ, ಸತ್ಯಭಾಮ ಅಂತ ನಾನು ಸತ್ಯಜಿತ್ ಅವರ ಮಗಳು ಅಂತ. ಕೃಷ್ಣ ಅಂತಾನೆ, ಅವ್ರಿಗಂತೂ ನನ್ನ ನೆರಳನ್ನು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಕೃಷ್ಣನ್ ಗೊತ್ತು ನಾನು ಎಷ್ಟು ಹೇಟ್ ಮಾಡ್ತೀನಿ ಅಂತ ಗೊತ್ತು ಕೃಷ್ಣನ್ನ ಅಂತ. ಯಾಕಂದ್ರೆ ನನಗೆ ಅಲ್ಲಿ ರಾಜ ಆಗ್ಬೇಕಂತ ಆಸೆ. ಓಕೆ. ಸೊ ಕೃಷ್ಣ ಅಡ್ಡ ಇದ್ದಾನೆ ಅಂತ. ಸೊ ಆ ಒಂದು ತೋರ್ಸ್ಕೊಳಕ್ಕಾಗಲ್ಲ, ಯಾಕಂದ್ರೆ ಕೃಷ್ಣ ಇಸ್ ಅಬೋವ್ ಮೀ. ನನಗೆ ಗೊತ್ತು ಆ ಒಂದು ಇದರಲ್ಲಿ ದ್ವಾರಕಾದು ರಾಜ, ನಾನು ಇನ್ನೂ ಟ್ರೆಷರರು. ತೋರ್ಸ್ಕೊಳಕ್ಕಾಗಲ್ಲ, ಮನ್ಸಿನಲ್ಲೇ ಇಟ್ಕೊಂಡು ಆ ಕೋಪನ ತೋರಿಸ್ಬೇಕಲ್ವಾ? ದಟ್ ಈಸ್ ದ ಇದು ಕ್ಯಾರೆಕ್ಟರ್. ಓಕೆ. ಆ ಒಂದೊಂದು ಡೈಲಾಗ್ ಹೇಳ್ಬೇಕಾದ್ರೂ ಪಾಸ್ ತೊಗೊಂಡು ಮೆಲ್ಕಾಕ್ಬೇಕು ಆ ಡೈಲಾಗ್ನ. ಹೇಳ್ಬೋದಾ ಯಾವ್ದಾದ್ರು ಒಂದು ಡೈಲಾಗು? ಸಿನಿಮಾ ರಿಲೀಸ್ ಆಗಿದೆ. ಇದಕ್ಕಿಂತ ನಂದು ಇದ್ರ ಸೀನ್ ತುಂಬಾ ಚೆನ್ನಾಗಿದೆ. ತೆಗ್ದಿಲ್ಲ ಅಲ್ಲ? ಅದು ತೆಗ್ದಿಲ್ಲ, ಬಿಕಾಸ್ ದಿಸ್ ಸೀನ್ ಇಸ್ ನಾರ್ಮಲ್. ನಂದು ವಾಟ್ ಇಸ್ ದಟ್ ಕೃಷ್ಣನ್ ಜೊತೆ ಸೀನ್ ತುಂಬಾ ಚೆನ್ನಾಗಿದೆ. ಇಫ್ ಐ ನ್ಯೂ ನೋ ಐ ವುಡ್ ಹ್ಯಾವ್ ಲರ್ನ್ ದ ಡೈಲಾಗ್ ಅಂಡ್ ಐ ವುಡ್ ಹ್ಯಾವ್ ಕಮ್. ಇಟ್ ಇಸ್ ರಿಯಲಿ ಗುಡ್. ಇವಾಗ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಬೇರೆ ನಾನು ಕೃಷ್ಣ ನನಗೆ ಅವಮಾನ ಮಾಡ್ತಾನೆ ಆ ಒಂದು ಸಭೆನಲ್ಲಿ. ಆ ಸೇಮು ಇದಾಗುತ್ತೆ, ನಾನು ಮಾಡ್ತೀನಿ ಕೃಷ್ಣನಿಗೆ. ಹೆಂಗೆ ಕೃಷ್ಣ ಆಕ್ಟ್ ಮಾಡಿದ್ನೋ ಅದೇ ತರ ನಾನು ಮಾಡ್ತೀನಿ ಆಕ್ಟ್.
ದಟ್ ವಾಸ್ ದ ಚಾಲೆಂಜ್ ಆ್ಯಕ್ಚುಲಿ. ಇದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇರಲಿಲ್ಲ. ಓಕೆ. ನಾನು ಅದು ನೋಡ್ಬಿಟ್ಟು ನಾನು ಡೈರೆಕ್ಟ್ರಿಗೆ ಹೇಳಿದೆ, ಅಂದರೆ ಇಂಪ್ರೊವೈಸೇಷನ್ ನೀವು ಮಾಡ್ಕೊಂಡು. ನಾನು ಹೇಳಿದೆ, ನಾನು ಹಿಂಗೆ ಮಾಡಿದ್ರೆ ಈ ಟೋಲ್ಡ್ ಎಸ್ ಜೆ.ಕೆ. ಅವ್ನು ಹೆಂಗೆ ಬಂದು ನಿಂತ್ಕೊಂಡು ಹೆಂಗೆ ಬಂದು ಬಗ್ಗಿದ್ರೋ ಅದೇ ಥರ ನಾನು ಮಾಡ್ತೀನಿ ಅಂತ ಅಂದು. ಈ ಟೋಲ್ಡ್ ಫೆಂಟಾಸ್ಟಿಕ್ ಅಂತ. ಆ್ಯಂಡ್ ದಟ್ಸ್ ದ ಹೈಲೈಟ್ ಆಫ್ ದ ಮೂವಿ ಇನ್ ಫ್ಯಾಕ್ಟ್. ಓಕೆ, ವಂಡರ್ಫುಲ್. ಅಂದರೆ ನಿಮಗೆ ಪರ್ಸ್ನಲಿ ಕನೆಕ್ಟ್ ಆಯ್ತಾ ಆ ಒಂದು ಸೀನು? ಎಸ್ ತುಂಬ ಇಷ್ಟ ಆಯಿತು ನನಗೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಆ ಡೈಲಾಗ್ ಎಲ್ಲ ಹಿಂದಿ ಡೈಲಾಗ್ಸ್ ಅಲ್ಲ. ಹೌದು, ಹಿಂದಿ ಡೈಲಾಗ್ಸ್. ಸೊ ಈಸಿಯಾಗಿ ಬಂದ್ಬಿಡ್ತು, ಮೇ ಬಿ ಬಿಕಾಸ್ ಐ ಲವ್ಡ್ ಇಟ್. ಇಷ್ಟಪಟ್ಟರೆ ಎಲ್ಲವೂ ಸುಲಭವಾಗಿ. ಹಾಂ. ಆ್ಯಂಡ್ ಕೃಷ್ಣನ್ ಪಾತ್ರ ಮಾಡಿದವರು ಅವರು ಹಿ ಟೋಲ್ಡ್ ಮೀ, ನಾನು ಈ ಸಿನಿಮಾದಲ್ಲಿ ಅಷ್ಟೊಂದು ರೋಲ್ಸ್ ಎಲ್ಲರ ಜೊತೆನೂ ಮಾಡಿದೆ, ಬಟ್ ಐ ವಾಸ್ ಜಸ್ಟ್ ವೇಟಿಂಗ್ ನಿಮ್ಮ ಜೊತೆ ಮಾಡೋದಕ್ಕೆ. ಯಾಕಂದರೆ ನಿಮ್ಮದು ಸಿಯಾಕೆ ರಾಮ್ ನಾನು ನೋಡೀನಿ, ಆ್ಯಂಡ್ ಪ್ರತಿಯೊಬ್ಬರು ಹೇಳಿದ್ದಾರೆ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಅಂತ. ಐ ಮೀನ್ ನೀವು ಸೌತ್ ಇಂಡಿಯಾದಿಂದ ನೀವು ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರೋ ಅಲ್ಲಿ ನಿಮ್ಮನ್ನು ಆ ಥರ ಹೇಳ್ತಾ ಇದ್ದಾರೆ ಅಂತಂದರೆ ಇಟ್ ಫೀಲ್ಸ್ ರಿಯಲಿ ಗುಡ್, ಕಾನ್ಫಿಡೆಂಟ್ ಹೌ ಪೀಪಲ್ ಥಿಂಕ್ ಅಬೌಟ್ ಮೀ ಓವರ್ ದೇರ್ ಅಂತ ಅನಿಸ್ತು. ಎಲ್ಲ ಪ್ರಾಬಬ್ಲಿ ಈ ಒಂದು ಪಾತ್ರದಿಂದ ನಿಮ್ಗೆ ಮತ್ತಷ್ಟು ಒಳ್ಳೊಳ್ಳೆ ಇದೇ ರೀತಿಯ ಮೈಥಾಲಜಿಕಲ್ ಪಾತ್ರಗಳು ಆ್ಯಕ್ಚುಲಿ ಬರಲೇಬೇಕು ಸರ್. ಯಾಕೆಂದರೆ ನಿಮ್ಮ ಒಂದು ಹೈಟ್ ಆಗಿರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್, ಇವೆಲ್ಲ ನಮಗೆ ನೋಡಿದಾಗ ಅನಿಸುತ್ತೆ ಇನ್ನೂ ಪವರ್ಫುಲ್ ಕ್ಯಾರೆಕ್ಟರ್ಸ್ಗಳು ನಿಮಗೆ ಸಿಗಬೇಕು ಅಂತ. ಅದಕ್ಕೆ ಈ ಇಮೇಜನ್ನು ಕಾನ್ಷಿಯಸ್ಲಿ ಬಿಲ್ಡ್ ಮಾಡಿದ್ರ ಹೇಗೆ ಅಂತ? ಈ ಇಮೇಜ್ನ ಕಾನ್ಷಿಯಸ್ಲಿ ಬಿಲ್ಡ್ ಮಾಡಿದ್ರ ಹೇಗೆ ಅಂತ? ಅಗೇನ್ ನೀವು ಅವಾಗ ಹೇಳಿದ್ರಲ್ಲ ಲೇಯರ್ಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಪಾತ್ರಗಳು ಈ ಥರ ಬರುತ್ತೆ, ಮೈಥಾಲಜಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಯಾವ ಥಿಯೇಟರ್ ಬ್ಯಾಕ್ಗ್ರೌಂಡು ಇಲ್ಲ. ನಾನು ಕಾಲೇಜ್ನಲ್ಲಿ ಇದ್ದಾಗ ಯಾವುದೋ ಮೈಥೋ ಡ್ರಾಮಾ ಇತ್ತು, ಕರೆದ್ರು. ನನಗೆ ಬರಲ್ಲ ಗುರು, 2 ಲೈನ್ ಓದಕ್ಕೆ ಬರಲ್ಲ ನನಗೆ, ಸ್ಟೇಜ್ ಫಿಯರ್ ಇದೆ, ಐ ಕಾಂಟ್ ಸ್ಟ್ಯಾಂಡ್ ದೇರ್ ಅಂತ ನ್ಯಾಷನಲ್ ಕಾಲೇಜ್ ಜಯನಗರ್ನಲ್ಲಿ, ವಿಚ್ ಈಸ್ ವೆರಿ ಫೇಮಸ್ ಫಾರ್ ಡ್ರಾಮಾ. ನಾನು ಹೋಗೇ ಇಲ್ಲ. ಇವಾಗ ಆಕ್ಟಿಂಗ್ ಸ್ಕೂಲೇ ಓಪನ್ ಮಾಡ್ಬೋದು. ಇವಾಗ ನಾನು ಕ್ಯಾಮ್ರಾ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ವಾ ಸರ್? ಅದಕ್ಕೆ ಆಕ್ಟಿಂಗ್ ಸ್ಕೂಲೇ ಖಂಡಿತವಾಗ್ಲೂ. ಆಕ್ಟಿಂಗ್ ಸ್ಕೂಲ್ ಅಂತ ಇಟ್ಸ್ ಅ ಲವ್ ಟುವರ್ಡ್ಸ್ ದ ಆರ್ಟ್. ಎಕ್ಸಾಕ್ಟ್ಲಿ. ಅಲ್ಲ, ಅದಿದ್ರೇನೆ ಅಂದ್ರೆ ಏನಂದ್ರೆ ಜನರು ಕನೆಕ್ಟ್ ಆಗೋದು ಅವಾಗೇನೆ ಪ್ರಾಬಬ್ಲಿ ನಾವು 100% ಕೊಟ್ಟಾಗ. ನಿಮ್ಮನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಡೈರೆಕ್ಟರ್ ಬೇಕು. ಹೌದು ಸರ್. ಇವಾಗ ನಿಮ್ಮನ್ನ ಆ್ಯಕ್ಟರ್ ಆಗಿ ನೋಡಿದ್ದೀವಿ, ಇವಾಗ ಕ್ರಿಕೆಟರ್ ಆಗಿ ನೋಡಿದ್ದೀವಿ, ಅಂದರೆ ಮಾಡಲಿಂಗ್ ಕೂಡ ಮಾಡ್ತೀರಾ. ಈ 3 ಬೇರೆ ಬೇರೆ ಫೀಲ್ಡ್ಸ್ಗಳೇ ಆ್ಯಕ್ಚುಲಿ. ಈ 3 ಫೀಲ್ಡಲ್ಲಿ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಒಂದಕ್ಕೊಂದು ಕನೆಕ್ಟ್ ಇದೆಯಾ ಹೇಗೆ ಅಂತ? ತುಂಬಾ ಕನೆಕ್ಟ್ ಇದೆ. ನಾನು ಸ್ಟಾರ್ಟ್ ಮಾಡಿದ್ದು ಮಾಡಲಿಂಗ್ ಅವಾಗ. ಹೌದು. ಸೊ ಗ್ಲಾಡ್ರಾಕ್ಸು, ಗ್ರಾಸಿಯಂ, ಮಿಸ್ಟರ್ ಇಂಡಿಯಾ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಗ್ಲಾಡ್ರಾಕ್ಸ್ ನಂಬರ್ 5 ನಲ್ಲಿದ್ದೆ. ಸೊ ಅವಾಗೆಲ್ಲ ಬಾಡಿ ಬಗ್ಗೆ ತುಂಬ ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ಆ ಟೈಮ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅವಾಗಲೇ ಮಾಡಲಿಂಗ್ನಲ್ಲೇ ತುಂಬ ವರ್ಷದಿಂದ. ಹೇಳ್ಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ. ಸೊ ಕಾಲೇಜ್ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದ್ದು ಮಾಡಲಿಂಗ್ಗೋಸ್ಕರ ವರ್ಕೌಟ್. ಸೊ ಅಲ್ಲಿಂದ ಕಂಟಿನ್ಯೂ ಆಗಿ ಮಾಡಲಿಂಗ್ ಯೂಸ್ ಆಯಿತು. ಅದಾದಮೇಲೆ ನನ್ನ ಪ್ರೊಫೆಷನ್ನು ಆಸ್ ಅನ್ ಇಂಜಿನಿಯರ್ ಮಾಡ್ಬೇಕಾದ್ರೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಇದ್ದೆ. ಸೊ ಡಿಸಿಪ್ಲಿನ್ ಕಲಿತೆ. ಡಿಸಿಪ್ಲಿನ್ ಜಾಸ್ತಿ ನಾನು ಕಲ್ತಿದ್ದು ಕ್ರಿಕೆಟ್ ಆಡೋದ್ರಿಂದ. ನಾನು ಪ್ರೊಫೆಷನಲ್ ಕ್ರಿಕೆಟ್ ಹೋಗ್ತಾ ಇದ್ನಲ್ಲ, ಸೊ ಅರ್ಲಿ ಮಾರ್ನಿಂಗ್ ಎದ್ದೋಳೋದು, ಪ್ರಾಕ್ಟೀಸ್ಗೆ ಹೋಗೋದು, ಮುಗಿಸ್ಕೊಂಡು ಇಂಡಿಯಾಗೆ ಆಡ್ಬೇಕಂತ ಒಂದು ಫೋಕಸ್ಸು. ಆ ಫೋಕಸ್ ಎಲ್ಲ ಬಂದಾಗ ಡಿಸಿಪ್ಲಿನ್ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ, ಡೆಡಿಕೇಶನ್. ಓಕೆ, ಬೇರೆದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗಲ್ಲ, ಒಂದ್ರ ಮೇಲೆ ಹೋಗ್ತಾ ಇರುತ್ತೆ. ಸೊ ಅದು ಹೆಲ್ಪ್ ಆಯಿತು. ಅದಾದ್ಮೇಲೆ ಸಿನಿಮಾಗೆ ಬಂದ ತಕ್ಷಣ ಇದೆಲ್ಲ ವಾಟ್ ಎವರ್ ಹ್ಯಾಡ್ ದ ಬ್ಯಾಕಪ್ನು ಆಫ್ ವರ್ಕೌಟ್ ಆಗಲಿ, ಡಿಸಿಪ್ಲಿನ್ ಆಗಲಿ, ಅದೆಲ್ಲ ಹೆಲ್ಪ್ ಆಯಿತು. ಸೊ ಇಟ್ ಬಿಕೇಮ್ ವೆರಿ ಈಸಿ ಫಾರ್ ಮೀ. ಸರ್, ಜನರು ಇವಾಗ ಏನಂದರೆ ಎಸ್ಪೆಷಲಿ ಸಿನಿಮಾ ಆ್ಯಕ್ಟರು ಅವರು ಮೂವಿನಲ್ಲಿ ಎಷ್ಟು ನೋಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಪರ್ಸ್ನಲ್ ಲೈಫ್ಗೂ ಕೂಡ ಹೆಚ್ಚಾಗಿ ಕನೆಕ್ಟ್ ಆಗುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫಿಟ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಂದರೆ ಹೆಚ್ಚಾಗಿ ಇಷ್ಟಪಡ್ತಾರೆ. ಅಂದರೆ ಪ್ರತಿಯೊಬ್ಬ ಆ್ಯಕ್ಟರ್ನ ಇದನ್ನು ಅಂದರೆ ಈ ಆಫ್ ಸ್ಕ್ರೀನ್ ಇಮೇಜನ್ನು ನೀವು ಮೇಂಟೈನ್ ಮಾಡೋದು ಎಷ್ಟು ಚಾಲೆಂಜಿಂಗ್ ನಿಮಗೆ? ನಾನು ಐ ಬಿ ವೆರಿ ನಾರ್ಮಲ್ ಆ್ಯಕ್ಚುಲಿ. ನಾನು ಅದಕ್ಕೋಸ್ಕರ ಮಾಡಬೇಕು ಅಂತ ಏನು ಮಾಡಲ್ಲ, ಇಲ್ಲಾಂದರೆ ಇಮೇಜ್ಗೋಸ್ಕರ ಮಾಡಬೇಕಂತ ಮಾಡಲ್ಲ. ಮುಂಚೆನೂ ಅದೇನೆ. ಮೇ ಬಿ ನಮ್ಮ ತಂದೆಯಿಂದ ಅದು ಬಂದಿರೋದು. ಅವ್ರು ತುಂಬ ಚೆನ್ನಾಗಿ ಡ್ರೆಸ್ ಆಗ್ತಾ ಇದ್ರು. ನಾವು ಚಿಕ್ಕವರಿಂದ ನೋಡ್ತಾ ಇದ್ವಲ್ಲ, ತುಂಬ ಯುನೀಕ್ ಆಗಿ ಡ್ರೆಸ್ ಆಗ್ತಾ ಇದ್ರು, ಒಳ್ಳೊಳ್ಳೆ ಶರ್ಟ್ಸ್ ಆಗ್ತಾ ಇದ್ರು. ಹಿ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ಸ್ಟೈಲಿಂಗ್ ಹಿಮ್ಸೆಲ್ಫ್. ಕೂದಲು ಎಲ್ಲ ನೀಟಾಗಿ ಬಾಚಿಕೊಂಡು ಯಾವಾಗ್ಲೂ, ಶೂಸ್ ಎಲ್ಲ ವೆರಿ ನೈಸ್ ಶೂಸಸ್. ಅದನ್ನೆಲ್ಲ ನಾವು ನೋಡಿ ಅವರಿಂದ ನಾವು ಹಂಗೆ ಇರಬೇಕು, ಅಪ್ಪನ ಥರ ಇರಬೇಕು, ಅವ್ರು ಹಾಕೋ ಶರ್ಟ್ ನಾನು ಹಾಕೋಬೇಕು. ಹಾಗಾಗಿ ಇಟ್ ಈಸ್ ಇಯರ್ಸ್ ಆಫ್ ಜರ್ನಿ. ನಾವೇ ಗ್ರೂಮ್ ಆಗಿರೋದು. ನಿಮ್ಮ ಫೇವ್ರೆಟ್ ಡಿಸೈನರ್ ಇವಾಗ ಸದ್ಯಕ್ಕಂತೂ ಅಪರ್ಣ ಇಸ್ ಫ್ಯಾಂಟಾಸ್ಟಿಕ್. ಓಕೆ, ಐ ಮೀನ್ ಅವರು ಬೆಸ್ಟ್ ಪಾರ್ಟೀಸ್. ಅವರು ನಮ್ಮ ಇದು ವಾಟ್ ಇಸ್ ದಟ್ ಹ್ಯಾಂಡ್ಲೂಮ್ನ ಇದನ್ನು ಪ್ರಮೋಟ್ ಮಾಡ್ತಾ ಇರೋದು ಒಡಿಸ್ಸಾನಲ್ಲಿ. ಓಕೆ, ಡೈರೆಕ್ಟ್ ವೀವರ್ಸ್ ಹತ್ರನೇ ಮೆಟೀರಿಯಲ್ ತೊಗೊಂಡು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು
ತೊಗೊಂಡು ಅದನ್ನು ಪ್ರಮೋಟ್ ಮಾಡ್ತಾರೆ. ವಂಡರ್ಫುಲ್. ಸೊ ಇಟ್ ಇಸ್ ಒಂಥರ ಒಂದು ಒಳ್ಳೆ ಕೆಲಸ ಟುವರ್ಡ್ಸ್ ದ ಸೊಸೈಟಿ ಅವ್ರು ಮಾಡ್ತಾ ಇರೋದು. ಆ್ಯಂಡ್ ನನಗೆ ಬ್ಯೂಟಿಫುಲಿ ಶಿ ಡಿಸೈನ್ಸ್. ವಂಡರ್ಫುಲ್. ಎಲ್ಲ ನಿಮ್ಮ ಔಟ್ಫಿಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೊನೆ ಒಂದು ಪ್ರಶ್ನೆ, CCL ಎಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆಯಾ ಹೆಂಗೆ ಅಂತ? CCL ಇನ್ನೂ ಇವಾಗ ಮುಗಿಸಿದೀವಿ. ಅಲ್ಲ ಆದರೂ ಕೂಡ ಮುಂಚೆಯಿಂದನೇ ಮಾಡ್ತಾರಲ್ವ ಅದಕ್ಕೆ? ನಾರ್ಮಲಿ ಒಂದು 2 months ಬಿಫೋರ್ ವಿಲ್ ಸ್ಟಾರ್ಟ್. ಸೊ ಹಾಗಾಗಿ ಇವಾಗ ಸ್ವಲ್ಪ ಟೈಮ್ ಇದೆ, ಬ್ರೇಕ್ ಇದೆ. ಕೆಲಸ ಮಾಡ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್. ನಿನ್ನೆ RCB ಮ್ಯಾಚ್ ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತು. ಲಾಸ್ಟ್ ಬಾಲ್. ಹೌದು. ಸೊ ಕ್ರಿಕೆಟ್ ನೋಡಿ ಹೆಂಗ್ ಬೇಕಾದ್ರೂ ಆಗ್ಬೋದು. ಇಟ್ಸ್ ವೆರಿ ಅನ್ಸರ್ಟನ್. ಭುವನೇಶ್ವರ್ ಕುಮಾರ್ ಬಂದು 6 ಹೊಡಿತಾರೆ ಅಂತ ಯಾರು ಅನ್ಕೊಂಡೇ ಇರಲಿಲ್ಲ. ಸೊ ಲವ್ಲಿ ಅಂತೂ ಆ ನಂಬರ್ 1 ಪೊಸಿಷನ್ಗೆ ಹೋಗಿದೆ. ಐ ಹೋಪ್ ದೇ ಸ್ಟೇ ಇನ್ ದ ಪ್ಲೇ. ಇನ್ನೊಂದು ಮ್ಯಾಚ್ ಇದೆ. ಹೌದು. ಔಟ್ ಆಫ್ 3 matches in 1 match ಗೆಲ್ಬೇಕು. ಹೆಂಗಿರೋ ಇವಾಗ ನಂಬರ್ 1 ಪೊಸಿಷನ್ಗೆ ಬಂದಿದ್ದಾರೆ. ಆ್ಯಕ್ಟರ್ ಆಗಿ ನೋಡಿದ್ದೀವಿ, ಮಾಡೆಲ್ ಆಗಿ ನೋಡಿದ್ದೀವಿ, ಕ್ರಿಕೆಟರ್ ಆಗಿ ನೋಡಿದ್ದೀವಿ, ಟೆಲಿವಿಷನ್ ಫೇಸ್ ಆಗಿ ನೋಡಿದ್ದೀವಿ. ಇವೆಲ್ಲ ಹೊರತುಪಡಿಸಿ ರಿಯಲ್ ಕಾರ್ತಿಕ್ ಜಯರಾಮ್ ಯಾರು? ಏನಿಲ್ಲಪ್ಪ, ಸೇಮ್ ವಾಟ್ ಎವರ್ ಈಸ್ ಡೂಯಿಂಗ್ ರಿಯಲ್ ಕಾರ್ತಿಕ್ ಜಯರಾಮ್. ಆರಾಮಾಗಿ ಕೃಷ್ಣಾವತಾರಂ ನೋಡಿದ ಮೇಲೆ ಅಂತೂ ಐ ಫೆಲ್ಟ್ ಲೈಫ್ ಇಸ್ ಸೋ ಸಿಂಪಲ್. ಲೆಟ್ಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಆರಾಮಾಗಿರೋಣ. ಓಕೆ, ಸಾವಿನ ಬಗ್ಗೆ ಯೋಚನೆ ಮಾಡೋದು ಬೇಡ, ಡೌನ್ಫಾಲ್ ಬಗ್ಗೆ ಯೋಚನೆ ಮಾಡೋದು ಬೇಡ. ಈ ಮೂಮೆಂಟ್ಗೆ ಬದುಕೋಣ ಅಷ್ಟೇ. ಆಗದು ಹಾಗೆ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗ್ತಾ ಹೋಗಲಿ ಸರ್. ತುಂಬ ನಮ್ಮ ಕನ್ನಡದಲ್ಲಿ ಕೂಡ ಒಳ್ಳೊಳ್ಳೆ ಪಾತ್ರಗಳು ನಿಮಗೆ ಸಿಗೋ ಹಾಗಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.